ದೈವಿಕವಾದ ಪರಮ ಅಧಿಕಾರ. ಪ್ರಿಯರೇ, ಗಮನಿಸಿರಿ, ಕೊಲೊಸ್ಸದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಾಕ್ಯದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಆತನು ಎಲ್ಲ ದೊರೆತನಗಳಿಗೂ, ಸ್ತೋತ್ರ ಸ್ತೋತ್ರ, ಅಧಿಕಾರಿಗಳಿಗೂ ಶಿರಸ್ಸಾಗಿದ್ದಾನೆ. ಹಲ್ಲೆಲೂಯ. ಹಾಗಾದರೆ ಇಲ್ಲಿ ಅಪೊಸ್ತಲನಾದಂತ ಪೌಲನು ಕೊಲೊಸ್ಸದವರಿಗೆ ಪತ್ರಿಕೆಯನ್ನ ಬರೀತಾ ಅವರಿಗೆ ಹೇಳಲು ಬಯಸ್ತಾ ಇರುವಂತ ವಿಷಯ ಏನಂದ್ರೆ, ದೇವರು ಸುಪ್ರೀಂ ಆಗಿದ್ದಾನೆ. ಅಲ್ಟಿಮೇಟ್ ಅಥವಾ ದೊಡ್ಡದಾದಂತ ಅಥಾರಿಟಿ ಇರುವವರು ಯಾರು ಅಂದ್ರೆ ಅವರು ದೇವರೇ ಆಗಿದ್ದಾರೆ ಅನ್ನೋದನ್ನ ಸಭೆಗೆ ತಿಳಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ನಮಗೆ ಹೇಳ್ತಾ ಇರೋದು ಏನಂದ್ರೆ, ನಾನೇ ಎಲ್ಲದಕ್ಕೂ ಪರಮಾಧಿಕಾರಿಯಾಗಿದ್ದೇನೆ. ಓ ಹಲ್ಲೆಲೂಯಾ. ನಾನೇ ಎಲ್ಲದಕ್ಕೂ ಪರಮಾಧಿಕಾರಿಯಾಗಿದ್ದೇನೆ. ನೀವು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ನೀವು ನೋಡೋದೇ ಆದರೆ, ಓದೋಣ. 1ನೇ ಅಧ್ಯಾಯದ 16ನೇ ವಾಕ್ಯ. ಭೂ ಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಲ್ಲಾಗಲಿ, ಪ್ರಭುತ್ವಗಳಲ್ಲಾಗಲಿ, ದೊರೆತನಗಳಲ್ಲಾಗಲಿ, ಅಧಿಕಾರಿಗಳಲ್ಲಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಎಲ್ಲವೂ ಕೂಡ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವ ಜನರೇ, ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳಾಗುವುಗಳೆಲ್ಲವೂ, ಕಾಣೋದು ಕಾಣದೇ ಇರುವಂತದ್ದು. ಹಲ್ಲೆಲೂಯ. ಭೂಮಿ ಪರಲೋಕವು ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಹಾಗಾದರೆ ನನ್ನ ದೇವರು ನೆನ್ನೆ ಸುರಿದಿರುವಂತ ಮಳೆಗೆ ಇವತ್ತು ಚಿಗುರು ಹೊಡೆದಿರುವಂತ ದೇವರಲ್ಲ. ಈತನೇ ಆಲ್ಫ ಒಮೇಗವಾಗಿದ್ದಾನೆ. ಈತನೇ ಆರಂಭ ಮುಕ್ತಾಯವೂ ಆಗಿದ್ದಾನೆ. ಈತನೇ ಎಲ್ಲಕ್ಕೂ ಎಲ್ಲವೂ ಆಗಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಈತನ ಮುಖಾಂತರವಾಗಿಯೇ ಭೂಮಿ ಆಕಾಶವು ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಇವತ್ತು ನೀನು ಕುಳಿತಿರುವಂತ ನಿನ್ನನ್ನ ನನ್ನ ದೇವರು ತಾಯಿಯ ಗರ್ಭದಲ್ಲಿ ನೀನು ಪಿಂಡವಾಗೋದಕ್ಕಿಂತ ಮುಂಚೆ, ಇನ್ನು ನಿನ್ನ ಹೆಸರು ಯಾರು ಅರಿಯೋದಕ್ಕಿಂತ ಮುಂಚೆನೆ, ಅಥವಾ ನೀನು ಗಂಡ ಹೆಣ್ಣು ಅಂತ ಲೋಕಕ್ಕೆ ಗೊತ್ತಾಗೋದಕ್ಕಿಂತ ಮುಂಚೆ, ನೀನು ತಾಯಿಯ ಗರ್ಭದಲ್ಲಿ ಪಿಂಡವಾಗೋದಕ್ಕಿಂತ ಮುಂಚೆ ನನ್ನ ದೇವರು ನಿನ್ನ ಹೆಸರು ಹಿಡಿದು ಕರೆದವನು. ನನ್ನ ದೇವರು ನಿನ್ನ ಜೀವಿತದ ಒಂದೊಂದು ದಿನಗಳನ್ನ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿರುವಂತ ಆತನು. ನನ್ನ ದೇವರು ಇವತ್ತು ಹೇಳೋದೇನೆಂದ್ರೆ, ಮಗನೇ, ಭೂಮಿ ಆಕಾಶಕ್ಕೂ ನಾನೇ ಸೃಷ್ಟಿಕರ್ತನು. ಇವತ್ತು ಈ ಲೋಕದಲ್ಲಿರುವಂತ ದೃಶ್ಯವಾಗಿ ಕಾಣೋದು, ದೃಶ್ಯವಾಗಿ ಕಾಣದೇ ಇರುವಂತ ವಿಷಯಗಳನ್ನ ಸೃಷ್ಟಿ ಮಾಡಿದವನು ನಾನೇ ಆಗಿದ್ದೇನೆ. ಪ್ರೀತಿಯ ದೇವ ಜನರೇ, ನೀವಿಲ್ಲಿ ಕುಳಿತಿದ್ದೀರಾ, ಗಾಳಿಯನ್ನ ನೋಡೋದಕ್ಕಾಗ್ತಾ ಇಲ್ಲ. ಗಾಳಿ ಇಲ್ಲ ಅಂದ್ರೆ ನಾವ್ಯಾರು ಬದುಕೋದಕ್ಕಾಗಲ್ಲ. ಕಾಣದೇ ಇರುವಂತ ಈ ಗಾಳಿಯನ್ನ ಉಂಟು ಮಾಡಿದವನು ನನ್ನ ದೇವರೇ. ಅದಕ್ಕೆ ಆತನ ಹೇಳ್ತಾನೆ, ಐ ಆಮ್ ದ ಸುಪ್ರೀಂ ಅಥಾರಿಟಿ. ಯಾರಾದ್ರೂ ಹೇಳ್ರೆ ನನ್ನ ದೇವರಿಗೆ ಸುಪ್ರೀಂ ಅಥಾರಿಟಿ ಇದೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಗಮನಿಸ್ರಿ, ಸುಪ್ರೀಂ ಅಂತ ಹೇಳುವಾಗ ಅದಕ್ಕಿಂತ ದೊಡ್ಡದಾದದ್ದು ಮತ್ತೊಂದು ಇಲ್ಲ. ನೀವು ಗಮನಿಸಬಹುದು, ಮೊದಲು ಎಸಿ ಕೋರ್ಟ್ ಅಲ್ಲಿ ಒಂದು ಕೇಸ್ ಹೋಗುತ್ತೆ. ಎಸಿ ಕೋರ್ಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಡಿಸಿ ಕೋರ್ಟ್ ಹೋಗುತ್ತೆ. ಡಿಸಿ ಕೋರ್ಟ್ ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನ ಮತ್ತೆ ಸಿವಿಲ್ಗೆ ತರ್ತಾರೆ. ಸಿವಿಲ್ ಅಲ್ಲಿ ತಾಲೂಕು ಕೋರ್ಟ್ ಇದೆ. ತಾಲೂಕು ಕೋರ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಕೋರ್ಟ್ಗೆ ಹೋಗ್ತಾರೆ. ಜಿಲ್ಲಾ ಕೋರ್ಟ್ ಅಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಬಂದ್ರೆ ಅದೇ ಫೈನಲ್. ಇವತ್ತು ದೇವರು ಹೇಳೋದೇನಂದ್ರೆ, ಈ ಎಲ್ಲವುಗಳನ್ನ ನನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಆತನ ಹೇಳೋದು, ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಪ್ರೀತಿಯ ದೇವ ಜನರೇ, ಆತನಿಲ್ಲದೆ ಒಂದು ಕೂಡ ಸೃಷ್ಟಿ ಆಗಲಿಲ್ಲ. ಇವತ್ತು ನಿನ್ನ ಜೀವಿತದ ಎಲ್ಲ ದಿನಗಳು, ಇವತ್ತು ನಿನ್ನ ಕುಟುಂಬದ ಎಲ್ಲ ದಿನಗಳು, ಇವತ್ತು ನೀನು ಮಾಡಬೇಕಾಗಿರುವ ಕೆಲಸದ ಕುರಿತಾಗಿ, ಅಥವಾ ನಾಳೆ ನಿನ್ನ ಜೀವಿತದಲ್ಲಿ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ನನ್ನ ದೇವರು ಆಲ್ರೆಡಿ ಅರ್ತಿದ್ದಾನೆ. ನನ್ನ ದೇವರಿಗೆ ಆಲ್ರೆಡಿ ನಿನ್ ಕುರಿತಾಗಿ ತಿಳಿದಿದೆ. ಅದಕ್ಕೆ ಆತನ ಹೇಳೋದು, ಭಯ ಪಡಬೇಡ ಮಗಳೇ, ಭಯ ಪಡಬೇಡ ಮಗನೇ. ನಿನ್ನ ಕುರಿತಾಗಿ ನಾನು ಮಾಡಿರುವಂತಹ ಆಲೋಚನೆ ಅದು ಅಹಿತಕರವಾದ ಆಲೋಚನೆ ಅಲ್ಲ, ಅದು ಹಿತಕರವಾದ ಆಲೋಚನೆ. ಹಾಗಾಗಿರೋದ್ರಿಂದ ನೀನ್ ನನ್ನನ್ನು ನಂಬು. ನಾನೇ ಸುಪ್ರೀಂ ಆದಂತ ದೇವರು, ನಾನೇ ಸುಪ್ರೀಂ ಅಥಾರಿಟಿಯನ್ನು ಹೊಂದಿರುವಂತ ದೇವರು. ಹಾಗೆ ನಂಬೋದು
ಹಾಗಾದರೆ ನಿನ್ ಜೀವಿತದಲ್ಲಿ ಆ ಒಂದು ಅಥಾರಿಟಿಯನ್ನ ನನ್ನ ದೇವರು ರಿಲೀಸ್ ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಕೆಲವರಲ್ಲಿ ಆ ಸುಪ್ರೀಂ ಅಥಾರಿಟಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳತಕ್ಕಂಥ ಮೈಂಡ್ ಈ ಸಮಯದಲ್ಲಿ ಉಂಟಾಗಲೇ. ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ದೇವರು ಆತನನ್ನ ಮೀರಿಸುವಂತ ದೇವರು ಮತ್ತೊಬ್ಬನು ಇಲ್ಲ. ಆತನು ರಾಜರಿಗೆ ರಾಜನು, ದೇವರುಗಳಿಗೆ ದೇವರು, ಮನುಷ್ಯರೆಲ್ಲರಿಗೂ ಕೂಡ ತಂದೆಯಾದವನು. ನಿನ್ನನ್ನು ಕರೆದಿರುವಂತ ವ್ಯಕ್ತಿ ಸಾಧಾರಣವಾದ ವ್ಯಕ್ತಿ ಅಲ್ಲ. ನಿನ್ನನ್ನು ಕರೆದಿರುವ ಆತನನ್ನ ನೀನು ಬಲ್ಲವನಾಗಿರಬೇಕು. ಪ್ರೀತಿಯ ದೇವ ಜನರೇ, ಇವತ್ತು ನನ್ನ ದೇವರು ನಿನ್ನನ್ನ ಒಂದು ಕಾಲಕ್ಕೂ ಕೈ ಬಿಡೋದಿಲ್ಲ. ನನ್ನ ದೇವರು ನಿನ್ನನ್ನ ಮಧ್ಯದಲ್ಲಿ ಕೈ ಬಿಟ್ಟು ಹೋಗೋದಿಲ್ಲ. ಆತನು ಕರೆದವನು ನಂಬಿಗಸ್ತನು, ನಿನ್ನನ್ನು ಅಂತ್ಯದವರೆಗೂ ಆತನು ನಡೆಸುವವನಾಗಿದ್ದಾನೆ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ಅಂತ್ಯದವರೆಗೂ ನನ್ನನ್ನು ದೇವರು ನಡೆಸುವವನಾಗಿದ್ದಾನೆ. ಯಾರು ಬೇಕಾದರೂ ಮರಿಬಹುದು, ಯಾರು ಬೇಕಾದರೂ ಕೈ ಬಿಡಬಹುದು, ಯಾರು ಬೇಕಾದರೂ ಮರ್ತೋಗಬಹುದು, ಯಾರು ಬೇಕಾದರೂ ದೂಷಿಸಬಹುದು, ಯಾರು ಬೇಕಾದರೂ ಅನಾನುಕೂಲವಾಗಬಹುದು. ಆದರೆ ನನ್ನ ದೇವರು ನಿನ್ನನ್ನು ಕರೆದಿರೋದು ಆದ್ರೆ ಒಂದು ಕಾಲಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ, ಒಂದು ಕಾಲಕ್ಕೂ ನಿನ್ನನ್ನು ತೊರೆಯೋದಿಲ್ಲ, ಒಂದು ಕಾಲಕ್ಕೂ ನಿನ್ನನ್ನು ಬಿಡೋದಿಲ್ಲ. ಆತನು ನಿನ್ನನ್ನು ಕೈ ಹಿಡಿದು ನಿನ್ನ ಜೀವಿತದ ಅಂತ್ಯದ ದಿನವರೆಗೂ ಆತನು ನಡೆಸುವವನಾಗಿದ್ದಾನೆ. ಕಾರಣ ಆತನೇ ಸುಪ್ರೀಂ ಅಥಾರಿಟಿ ಇರುವಂತ ದೇವರು. ಸಂಬಡಿ ಹಾಲೆಲೂಯ್ಯ. ಗಟ್ಟಿಯಾಗಿ ಹೇಳ್ರಿ ಯಾರಾದ್ರೂ ಒಂದು ಹಾಲೆಲೂಯ್ಯ, ಹಾಲೆಲೂಯ್ಯ. ನನ್ನ ದೇವರಿಗೆ ಎಲ್ಲವುಗಳಲ್ಲೂ ಕೂಡ ಆತನಿಂದಲೇ ಸೃಷ್ಟಿಸಲ್ಪಟ್ಟಿದೆ. ಅಲ್ಲಿ ಹೇಳೋದು ಗಮನಿಸಿ, ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವು, ದೃಶ್ಯ ಅದೃಶ್ಯವಾದವುಗಳೆಲ್ಲವು, ಭೂ ಪರಲೋಕ, ಕಾಣೋದು ಕಾಣದೇ ಇರೋದು, ಇದನ್ನ ಸೃಷ್ಟಿ ಮಾಡಿರೋದು ಯಾರೋ? ದೇವರು. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಮಗು ಗರ್ಭದಲ್ಲಿ ರೂಪಿಸಲು ಬರುವಾಗ ಅದರ ಮೂಳೆ ಬೆಳೆಯೋದು, ಅದರದ್ದು ಕಣ್ಣು ಬೆಳೆಯೋದು, ಅದರ ಕಿಡ್ನಿ ಬೆಳೆಯೋದು, ಇದು ಯಾವುದು ನಾವು ಗುರ್ತು ಮಾಡ್ಕೊಳಕ್ಕಾಗಲ್ಲ. ಇದು ಯಾವುದನ್ನು ಕೂಡ ನಾವು ಇದೇನಪ್ಪ ಆಶ್ಚರ್ಯ ಅನಿಸುತ್ತೆ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಸಿಂಹಾಸನಗಳಾಗಲಿ ಪ್ರಭುತ್ವಗಳಾಗಲಿ, ಹಂಗಾದ್ರೆ ಒಬ್ಬನನ್ನ ಸಿಂಹಾಸನದಿಂದ ದಬ್ಬುವವನು ಮತ್ತೊಬ್ಬನನ್ನ ಸಿಂಹಾಸನಕ್ಕೆ ತರುವವನು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ದಾವೀದನ ಅನುಭವದಲ್ಲಿ ಹೇಳ್ತಾನೆ, ತಿಪ್ಪೆಯಲ್ಲಿ ಬಿದ್ದಂತ ನನ್ನನ್ನ ಏನ್ ಮಾಡಿದನು? ನನ್ನ ದೇವರು ತೆಗೆದನು. ಯೇಸುವಿನ ನಾಮದಲ್ಲಿ ಇದರ ಮಧ್ಯದಲ್ಲಿ ಕೆಲವರು ತಿಪ್ಪೆಯಲ್ಲಿ ಬಿದ್ದಂತ ಪರಿಸ್ಥಿತಿ, ಇವತ್ತು ನಾನು ಕೂಗಿ ಹೇಳ್ತೇನೆ, ತಿಪ್ಪೆಯಲ್ಲಿ ಬಿದ್ದಂತ ನಿನ್ನನ್ನ ನನ್ನ ದೇವರು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ನೀನು ವೇಷ್ಟೇ ಆಗಿರಬಹುದು, ನೀನು ತಳ್ಳಲ್ಪಟ್ಟವನಾಗಿರಬಹುದು, ನಿನ್ನನ್ನು ಹಾಕಿರೋದು ಡಸ್ಟ್ ಬಿನ್ ನಲ್ಲೇ ಇರಬಹುದು, ಡಸ್ಟ್ ಬಿನ್ ನಲ್ಲಿ ಹಾಕಿದ್ರು ಅಂತೇಳಿ ನನ್ನ ದೇವರು ಮರ್ತೋಗೋದಿಲ್ಲ. ಅಲ್ಲಿ ನಿನ್ನನ್ನ ಹುಡುಕಿ, ಅಲ್ಲಿ ನಿನ್ನನ್ನು ಆಯ್ಕೆ ಮಾಡಿ, ಅಲ್ಲಿ ನಿನ್ನ ದೇವರು ಮೇಲೆತ್ತುವವನಾಗಿದ್ದಾನೆ. ತಿಪ್ಪೆಯಲ್ಲಿ ಬಿದ್ದಂತ ನಿನ್ನನ್ನ ನನ್ನ ದೇವರು ಎತ್ತುವವನಾಗಿದ್ದಾನೆ. ಯಾರಾದ್ರೂ ಕೈಗಳನ್ನೆತ್ತಿ ದೇವರಿಗೆ ಹೇಳ್ರಿ, ನಮ್ಮ ದೇವರು ನನ್ನನ್ನ ಮೇಲೆತ್ತುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬವನ್ನ ಮೇಲೆತ್ತುತ್ತಾನೆ, ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನ ಮೇಲೆತ್ತಾನೆ, ಯೇಸುವಿನ ನಾಮದಲ್ಲಿ ನಿನ್ನ ಜೀವಿತವನ್ನ ಮೇಲೆತ್ತಾನೆ. ನನ್ನ ದೇವರು ತಿಪ್ಪೆಯಲ್ಲಿ ಬಿದ್ದಂತ ನಿನ್ನನ್ನ ಆತನ ಮೇಲೆತ್ತಿ ಪ್ರಭುಗಳ ಸಂಗಡ, ಓ ಹಲ್ಲೆಲೂಯಾ, ಪ್ರಭುಗಳ ಸಂಗಡ ಆತನು ಕುತ್ತರಿಸುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ನೀನು ನೆನೆಸದೇ ಇರುವ ಮಾರ್ಗದಲ್ಲಿ ನಿನ್ನನ್ನು ನನ್ನ ದೇವರು ನೆನೆಸ್ತಾನೆ. ನೀನು ಕಟ್ಟದೇ ಇರುವ ಮನೆಗಳಲ್ಲಿ ನೀನು ವಾಸ ಮಾಡುವವನಾಗಿದೆಯಾ? ನೀನು ನೆನೆಸದ ರೀತಿಯ ವಾಹನಗಳನ್ನ ನೀನು ಚಲನೆವಣೆ ಮಾಡುವವನಾಗಿದೆಯಾ? ನಿನ್ನ ಕುಟುಂಬ ದಾರಿದ್ರ್ಯವಲ್ಲ, ನೀನು ದಾರಿದ್ರ್ಯವಲ್ಲ, ನಿನ್ನನ್ನು ಸಮೃದ್ಧಿಯಾಗಿ ನನ್ನ ದೇವರು ಮಾರ್ಪಡಿಸ್ತಾನೆ. ಕಾರಣ ನನ್ನ ದೇವರು ಸುಪ್ರೀಂ ಅಥಾರಿಟಿ ಇರುವವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಡಿವೈನ್ ಸುಪ್ರೀಂ ಅಥಾರಿಟಿ ಇರುವವನು. ಹಲ್ಲೆಲೂಯಾ. ಒಬ್ಬನನ್ನ ಮೇಲೆತ್ತುವವನು ದಬ್ಬುವವನು ಅವನೇ. ನಾವು ಅನ್ಕೊಳ್ತೀವಿ ನಮ್ಮನ್ನ ಯಾರು ಪ್ರಮೋಟ್ ಮಾಡಲಿಲ್ಲ. ಬ್ರದರ್, ನಿನ್ನನ್ನ ಒಬ್ಬ ವ್ಯಕ್ತಿ ಪ್ರಮೋಟ್ ಮಾಡಿ 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 ಏನ್ ಮಾಡಬಹುದು? ಏನೋ ಸ್ಟೇಜ್ ಕೊಡ್ಬೋದು, ಆದರೆ ನಿನ್ನನ್ನ ಮೇಲೆತ್ತೋದು ಮನುಷ್ಯನಲ್ಲ, ನಿನ್ನನ್ನ ಮೇಲೆತ್ತಬೇಕಾಗಿರೋದು ದೇವರು. ನಿನ್ನ ಕುಟುಂಬವನ್ನ ಮೇಲೆತ್ತಬೇಕಾಗಿರೋದು ದೇವರು, ನಿನ್ನನ್ನ ಮೇಲೆತ್ತಬೇಕಾಗಿರೋದು ದೇವರು. ಹಲ್ಲೆಲೂಯಾ. ಆ ಸುಪ್ರೀಂ ಅಥಾರಿಟಿ ಇರುವವನು ಹೇಳ್ತಾನೆ, ಒಬ್ಬನನ್ನ ದಬ್ಬುವವನು, ಒಬ್ಬನನ್ನ ಮೇಲೆತ್ತುವವನು ನಾನೇ ಆಗಿದ್ದೇನೆ.
ಕಾರಣ ಏನು ಅಂದ್ರೆ ಆತನಿಗೆ ಏನಿದೆ? ಆತನು ಪರಮಾಧಿಕಾರಿ. ನನ್ನ ದೇವರು ಏನಾಗಿದ್ದಾನೆ? ಪರಮಾಧಿಕಾರಿಯಾಗಿದ್ದಾನೆ. ಹಲ್ಲೆಲೂಯ. ಅನೇಕರು ನಮ್ಮನ್ನ ತಳ್ಳಿ ಬಿಟ್ಟವರಾಗಿದ್ರು. ಹಲ್ಲೆಲೂಯ. ಅನೇಕರು ನಮ್ಮನ್ನ ತಳ್ಳಿ ಬಿಟ್ಟಿದ್ರು. ಈ ಸುಪ್ರೀಂ ಅಥಾರಿಟಿ ಇದ್ದಂತ ದೇವರು ಏನ್ ಮಾಡಿದ್ರು ಅಂದ್ರೆ, ತಳ್ಳಿ ಬಿಟ್ಟಂತ ನಿನ್ನನ್ನ ಎಲ್ಲಿ ತಳ್ಳಿ ಬಿಟ್ರು ಆ ವಿಷಯದಲ್ಲಿ ಒಂದು ಮೂಲೆಗಲ್ಲಾಗಿ ಮಾರ್ಪಟ್ರು. ಯೇಸುವಿನ ನಾಮದಲ್ಲಿ ಇದರ ಮಧ್ಯದಲ್ಲಿ ಯಾರ್ಯಾರು ತಳ್ಳಲ್ಪಟ್ಟಿದ್ದೀರೋ, ಯಾರ್ಯಾರು ನೂಕಲ್ಪಟ್ಟಿದ್ದೀರೋ, ನೀನು ಕೆಲಸಕ್ಕೆ ಬರೋದಿಲ್ಲ, ನೀನು ಯೋಗ್ಯತೆ ಇಲ್ಲ, ನಿನಗೆ ಸ್ನಾನ ಇಲ್ಲ, ನಿನಗೆ ಮಾನ ಇಲ್ಲ, ನಿನಗೆ ಎಜುಕೇಶನ್ ಇಲ್ಲ, ನಿನಗೆ ಓದಕ್ ಬರಲ್ಲ, ನಿನಗೆ ಬರೆಯಕ್ ಬರಲ್ಲ, ನಿನಗೆ ಟ್ಯಾಲೆಂಟ್ ಇಲ್ಲ, ನಿನ್ ಜೀವಿತ ಇಷ್ಟೇ, ನೀನ್ ಹಿಂಗಿರ್ತೀಯ, ನೀನ್ ಹಂಗಿರ್ತೀಯ, ನೀನ್ ಹಾಳಾಗಿ ಹೋಗ್ತೀಯ, ನಿನ್ನ ಜೀವಿತ ಇಷ್ಟೇ ಅಂತ ಅನೇಕರು ವಿಧಿ ಬರೆದಿರಬಹುದು. ಇವತ್ತು ದೇವರ ಸನ್ನಿಧಾನದಲ್ಲಿ ದೇವದಾಸನಾಗಿ ನಾನು ನುಡಿತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ತಳ್ಳಲ್ಪಟ್ಟಂತ ನೀನು, ನನ್ನ ದೇವರು ನಿನ್ನನ್ನ ಆತನು ಮೂಲೆಗಲ್ಲಾಗಿ ಮಾರ್ಪಡಿಸುವವನಾಗಿದ್ದಾನೆ. ಇವತ್ತು ಏನ್ ಕಾಣ್ತಾ ಇಲ್ವೋ ಅದನ್ನ ಕಾಣುವ ಹಾಗೆ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಇಲ್ಲದೆ ಇರುವಂತ ಆರೋಗ್ಯ ಬರಲಿ. ಯೇಸುವಿನ ನಾಮದಲ್ಲಿ ದರಿದ್ರ ಆತ್ಮನನ್ನ ಬಂಧಿಸಿ ಹೊರಗಡೆ ಹಾಕ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಕುಟುಂಬದ ಕಲಹಗಳನ್ನ ನಾನು ಬಂಧಿಸಿ ಹೊರಗಡೆ ಹಾಕ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ಹೃದಯವನ್ನ ಕಡಿದು, ಹೃದಯವನ್ನ ಕದಡಿ, ಸಮಾಧಾನ ಇಲ್ಲದ ಹಾಗೆ, ನಿತ್ಯ ಪರದ ಹಾಗೆ ಹೋರಾಟ ಮಾಡುವ ಎಲ್ಲ ದುಷ್ಟನ ತಂತ್ರಗಳು ಯೇಸುವಿನ ನಾಮದಲ್ಲಿ ಈ ಹಗಲು ಸಭೆಯಿಂದ ಹೊರಗಡೆ ಹೋಗಲಿ. ಇಲ್ಲಿರುವವರು ಸಾಧಾರಣವಾದವರಲ್ಲ, ಇವರ ದೇವರು ಸಾಧಾರಣವಾದವನಲ್ಲ. ಆತನು ಡಿವೈನ್ ಸುಪ್ರೀಂ ಅಥಾರಿಟಿ ಇರುವವನು. ತಳ್ಳಲ್ಪಟ್ಟಂತ ನಿನ್ನನ್ನ ತಳ್ಳಲ್ಪಟ್ಟ ಸ್ಥಳದಲ್ಲೇ ಒಂದು ಮೂಲೆಗಲ್ಲಾಗಿ ಮಾರ್ಪಡಿಸ್ತಾನೆ. ಈ ಮೂಲೆಗಲ್ಲುಗೊಂದು ವ್ಯತ್ಯಾಸ ಇದೆ. ಎಲ್ಲ ಗಲ್ಲುಗಿಂತ ಮೂಲೆಗಲ್ಲು ಒಂದು ವ್ಯತ್ಯಾಸ ಇದೆ. ಏನ್ ಗೊತ್ತಾ? ಈ ಮೂಲೆಗಲ್ಲು ಯಾ ಕಡೆ ಹೋದ್ರೂ ಕಾಣುತ್ತೆ. ಈ ಮೂಲೆಗಲ್ಲು ಯಾ ಕಡೆ ಹೋದ್ರೂ ಕಾಣುತ್ತೆ. ಪ್ರೈಸ್ ದಿ ಲಾರ್ಡ್. ಇದು ಗಮನಿಸ್ರಿ, ಇದೊಂದು ಗೋಡೆ ಅಂದ್ರೆ ಇಲ್ಲಿ ಒಂದು ಮೂಲೆಗಲ್ಲಿಟ್ರೆ ಮುಂದೆಯಿಂದನೂ ನೋಡ್ತಾನೆ, ಈ ಕಡೆಯಿಂದನೂ ನೋಡ್ತಾನೆ, ಬೈ ಚಾನ್ಸ್ ಒಳಗಡೆ ಬಂದು ನೋಡಿದ್ರು ನೋಡ್ತಾನೆ. ಹಾಗಾದ್ರೆ ಎಲ್ಲರೂ ನಿನ್ನನ್ನು ಕಾಣುವ ಹಾಗೆ ನಿನ್ನನ್ನು ಮೇಲೆತ್ತುವವನಾಗಿದ್ದಾನೆ. ಐ ಬಿಲೀವ್ ದೇವರು ನನ್ನನ್ನು ಮೇಲೆತ್ತುತ್ತಾನೆ. ಐ ಬಿಲೀವ್ ಈ ರಾಮನಗರ ಸಭೆಯನ್ನ ದೇವರು ಮೇಲೆತ್ತುತ್ತಾನೆ. ಐ ಬಿಲೀವ್ ಈ ರಾಮನಗರದಲ್ಲಿರುವ ಸಂಖ್ಯೆಯಲ್ಲಿ ಅಥವಾ ಈ ಜನರ ಸಂಖ್ಯೆಯಲ್ಲಿ ದೇವರು ಒಂದು ದೊಡ್ಡ ಬದಲಾವಣೆ ತರುವವನಾಗಿರ್ತಾನೆ. ಐ ಬಿಲೀವ್ ಇವತ್ತು ನಾವು ಈ ರೀತಿಯಾಗಿ ಕುಳಿತು ಆರಾಧನೆ ಮಾಡ್ತಿದ್ದೀವಿ. ಒಂದು ದಿನ AC ಹಾಲಲ್ಲಿ ಕುಳಿತು, ಒಂದು ದಿನ ದೊಡ್ಡದಾದಂತ ಹಾಲಲ್ಲಿ ಕುಳಿತು, ಆಲಯದ ಆ ಸರ್ವಿಸ್ಗಳ ಸಂಖ್ಯೆಯನ್ನು ದೇವರು ಹೆಚ್ಚು ಮಾಡಿ, ಅನೇಕ ಗೆಸ್ಟ್ ಸ್ಪೀಕರ್ಗಳು ಬಂದು ಅಲ್ಲಿ ಸ್ಪೀಚ್ ಮಾಡತಕ್ಕಂತೆ ಅನೇಕ ರೀತಿಯಾದಂತಹ ಕೂಟಗಳು, ವಿಭಿನ್ನವಾದ ಕೂಟಗಳು ವರ್ಷದಲ್ಲಿ ನಡೆಯತಕ್ಕಂತೆ ನಿಶ್ಚಯವಾಗ್ಲೂ ದೇವರು ಈ ರಾಮನಗರದಲ್ಲಿ ನಮ್ಮ ಸಭೆಯನ್ನ ಆ ರೀತಿಯಾಗಿ ಮಾನಿಸುವವನಾಗಿದ್ದಾನೆ. ಯಾರಾದ್ರೂ ನಂಬೋರು ಇದ್ರೆ ಗಟ್ಟಿಯಾಗಿ ಇದು ಸಂಭವಿಸುತ್ತೆ ಅಂತ ಹೇಳ್ರಿ. ಅದನ್ನ ನಾನು ಕಾಣ್ತೇನೆ. ಹಲ್ಲೆಲೂಯ. ಅದು ನೀವು ಕಾಣ್ತೀರಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರ್ಯಾರು ಸ್ತೋತ್ರ ಹೇಳಿಲ್ಲೋ ಅದನ್ನ ಕಾಣ್ತೀರಾ. ಹಲ್ಲೆಲೂಯ. ಪ್ರಿಯರೇ, ದೇವರಿಗೆ ಮೊದಲು ಬೇಕಾಗಿರೋದು ತಾನು ಹೇಳೋದನ್ನ ನಂಬೋರು. ಹಲ್ಲೆಲೂಯ. ಒಳಗಡೆ ಕ್ಯಾಲ್ಕುಲೇಷನ್ ಮಾಡೋರು ಬೇಕಾಗಿಲ್ಲ. ಜಿಗಿ ಅಂದ್ರೆ ನಾನು ಜಿಗಿತೀನಿ. ಆಳ ಎಷ್ಟಿದೆ? ತಣ್ಣಗೆ ನೀರಿದೆಯಾ, ಬೆಚ್ಚಗೆ ನೀರಿದೆಯಾ? ಆ ನೀರೇನಾದ್ರೂ ಮೂಗೊಳಗಡೆ ಹೋಗ್ಬಿಟ್ರೆ ಬ್ಯಾಕ್ಟೀರಿಯಾ ಹೋಗುತ್ತಾ? ಅಯ್ಯೋ ಅದು ಕೆಸರು. ಇದೆಲ್ಲ ನೀನು ಯೋಚನೆ ಮಾಡ್ಬೇಡಪ್ಪ. ದೇವ್ರು ಏನ್ ಹೇಳಿದ್ರು? ನೀನು ಏನು ಯೋಚನೆ ಮಾಡ್ಬೇಡ, ಜಿಗಿ. ನಿನ್ನ ಅಧಿಪತಿ ಸುಮ್ಮನಿರಲಾರನು. ಓ ಹಾಲೆಲೂಯ. ಓ ಹಾಲೆಲೂಯ. Hallelujah. Somebody shout supreme authority. Hallelujah. ಒಂದು ಭೂಪರ ಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳನ್ನ ಸೃಷ್ಟಿಸಲ್ಪಟ್ಟವನು. ನಂಬರ್ 2, ಸಿಂಹಾಸನಗಳನ್ನ ಸೃಷ್ಟಿಸಲ್ಪಟ್ಟವನು. ನಂಬರ್ 3, ಪ್ರಭುತ್ವಗಳನ್ನ ಸೃಷ್ಟಿಸಲ್ಪಟ್ಟವನು. ಆ ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಹಾಕಿ, ಕೆಳಗಡೆ ಆ ವಾಕ್ಯನ ಇಂಗ್ಲಿಷ್ ಅಲ್ಲಿ ಹಾಕಿ. 4ನೇದಾಗಿ ದೊರೆತನಗಳಾಗಲಿ ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಇಷ್ಟು ಕೂಡ ಆತನಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಹಲ್ಲೆಲೂಯ. ಆಮೇಲೆ ವಿಸಿಬಲ್ ಅಂಡ್ ಇನ್ವಿಸಿಬಲ್. ಹಲ್ಲೆಲೂಯ. ಕಾಣುವಂಥದ್ದು, ಕಾಣದೇ ಇರುವಂಥದ್ದು. ವೆದರ್ ಏನದು ಓದ್ರಿ ಯಾರಾದ್ರೂ ಒಬ್ರು? ಥ್ರೋನ್ಸ್ ಆರ್
ಡೊಮಿನಿಯನ್ಸ್ ಆರ್ ಪ್ರಿನ್ಸಿಪಾಲಿಟೀಸ್ ಆರ್ ಪವರ್. ಹಾಗಾದ್ರೆ ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ ನ ದೇವರು ತನ್ನಲ್ಲಿ ಸೃಷ್ಟಿ ಮಾಡಿಟ್ಟಿದ್ದಾನೆ. ಹಾಗಾದ್ರೆ ನೀನು ಸಾಧಾರಣವಾದವನಲ್ಲ, ನಿನಗೆ ನನ್ನ ದೇವರು ಪ್ರಿನ್ಸಿಪಾಲಿಟೀಸ್ ಮತ್ತೆ ಪವರ್ ಅನ್ನ ಆತನು ನಿನಗೆ ಕೊಡುವವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವ ಜನರೇ, ನೀನು ಹೇಳಿದ್ರೆ ಕಾರ್ಯಗಳು ನಡೆಯತಕ್ಕಂತೆ, ನೀನ್ ನುಡಿದ್ರೆ ಪರಿಸರ ನಿನ್ನ ಮಾತು ಕೇಳತಕ್ಕಂತೆ, ನೀನ್ ಏನಾದರೂ ಆಜ್ಞಾಪಿಸಿದ್ರೆ ಆ ಆಜ್ಞೆಯು ನಡೆಯತಕ್ಕಂತೆ ನನ್ನ ದೇವರು ಮಾಡುವವನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸರ್ವವು ಆತನ ಮುಖಾಂತರವಾಗಿಯೇ, ಆತನಗೋಸ್ಕರವಾಗಿಯೇ. ಹಾಗಾದ್ರೆ ಸರ್ವವು ಆತನ ಮುಖಾಂತರ, ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ಹಾಲೆಲೂಯಾ. ಆಮೇ ಆತನಿಗಾಗಿ ನಾವು ಸೃಷ್ಟಿಸಲ್ಪಟ್ಟಿರುವವರು. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ವಾಕ್ಯ, 17ನೇ ವಾಕ್ಯ. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಆತನು ಸಮಸ್ತಕ್ಕೂ ಆಧಾರಭೂತನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೇ ಸಮಸ್ತಕ್ಕೂ ಆಧಾರಭೂತನು. ಆಮೇ ಅಂದ್ರೆ ನಮ್ಮ ದೇವರು ಏನಾಗಿದ್ದಾರೆ, ಬೇಸ್ಮೆಂಟ್, ಎಲ್ಲದಕ್ಕೂ ಆತನೇ ಅಡಿಪಾಯವಾಗಿದ್ದಾನೆ. ಹಲ್ಲೆಲೂಯಾ. ಈ ಆತನನ್ನ ನೀನು ದೇವರಾಗಿ ಮಾಡ್ಕೊಂಡಿರುವಾಗ ನೀನ್ ಯಾಕೆ ಭಯ ಪಡ್ತೀಯ? ನಿನ್ನ ಭವಿಷ್ಯದ ಕುರಿತಾಗಿ ಯಾಕೆ ಭಯ ಪಡ್ತೀಯ? ಅದಕ್ಕೆ ದೇವ್ರ ವಾಕ್ಯದಲ್ಲಿ 365 ಸಾರಿ ಕೂಡ, 366 ಸಾರಿ ಕೂಡ ಸತ್ಯವೇದದಲ್ಲಿ ಹೇಳ್ತಾರೆ, ನೀನು ಭಯ ಪಡಬೇಡ. ಪ್ರೀತಿಯ ದೇವ ಜನರೇ, ಬೆಳಗ್ಗೆ ಎದ್ದೊಳಿದ ತಕ್ಷಣ ನಿನಗಾಗಿ ದೇವರು ಕೊಡುವ ವಾಗ್ದಾನ ಏನು ಅಂದ್ರೆ, ನೀನು ಭಯ ಪಡಕ್ ಹೋಗಬೇಡ. ಕಾರಣ ಏನು ಅಂದ್ರೆ, ಎಲ್ಲವನ್ನ ಆತನಿಂದ ಆತನಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ದೇವರ ವಾಕ್ಯ ಹೇಳುತ್ತೆ, ಯಾರ್ಯಾರೋ ದೇವರ ಆತ್ಮನಲ್ಲಿ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ಹಾಗಾದ್ರೆ ನಿನಗೇನು ಕೊಟ್ಟಿದೆ? ದೇವರ ಮಕ್ಕಳು ಎನ್ನುವಂತ ಅಧಿಕಾರ ಕೊಟ್ಟಲ್ಪಟ್ಟಿದೆ. ಹಾಗಾಗಿರೋದ್ರಿಂದ ನೀನು ಭಯ ಪಡೋದಕ್ಕೆ ಹೋಗಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಆತನು ಎಲ್ಲದಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಅಧಿಕಾರ ಮತ್ತು ಏನು ರಾಜ್ಯತ್ವಗಳಿಗೆ ಆತನು ಶಿರಸ್ಸು, ಸಭೆಗೆ ಆತನು ಶಿರಸ್ಸಾಗಿದ್ದಾನೆ. ಆತನು ಆದಿ ಸಂಭೂತನು, ಎಲ್ಲಾದ್ರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ಹಾಗಾದ್ರೆ ಈತನು ಏನಾಗಿದ್ದಾನೆ? ಸುಪ್ರೀಂ ಅಥಾರಿಟಿ ಇರುವವನು. ಹಲ್ಲೆಲೂಯಾ. ಮುಂದೆ ಹೋಗೋಣವೇ? ದೇವ್ರ ವಾಕ್ಯ ಏನಾದ್ರೂ ಕಲಿತಾ ಇದ್ದೀರಾ? ನನ್ನ ದೇವರಿಂದ ಇರುವಂತ ಅಥವಾ ದೇವರು ಹೇಗೆಲ್ಲ ಆತನ ಅಥಾರಿಟಿ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಇನ್ನು ಆತನ ಮಕ್ಕಳಾದಂತ ನಾವು ಆ ಅಥಾರಿಟಿ ಇರುವವರನ್ನ ಆರಾಧಿಸುವಾಗ ಆ ಒಂದು ಗತ್ತು, ಆ ಒಂದು ಏನು ಧೈರ್ಯ ನಮ್ಮಲ್ಲಿ ಇರಬೇಕು. ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ಭಯ ಏನಾಗ್ಬಿಡುತ್ತೋ, ಅನೇಕರಿಗೆ ಭಯ ಅದು ಹಿಂಗ್ ಹೋಗ್ಬಿಡುತ್ತೋ, ಅನೇಕರಿಗೆ ಭಯ ಏನೇನೋ ಆಗ್ಬಿಡುತ್ತೆ ಅಂತ. ಪ್ರೀತಿಯ ದೇವ ಜನರೇ, ದೇವರ ಚಿತ್ತ ಇಲ್ಲದೆ, ದೇವರ ಅಪ್ಪಣೆ ಇಲ್ಲದೆ ಒಂದು ತಲೆ ಕೂದಲು ಕೂಡ ಕೆಳಗಡೆ ಬೀಳೋದಿಕ್ಕೆ ಅಪ್ಪಣೆ ಆಗೋದಿಲ್ಲ. ಹಾಗಾದ್ರೆ ದೇವರು ನಿನ್ನ ಜೀವಿತದಲ್ಲಿ ಏನ್ ಅನುಮತಿಸ್ತಾನೋ ಅದೇ ನಡೆಯೋದು. ಹಾಗಾಗಿರೋದ್ರಿಂದ ನೀನು ಧೈರ್ಯವಾಗಿರೋ. ನಿನ್ ಕುರಿತಾಗಿ ನನ್ನ ದೇವರು ಅಹಿತಕರವಾದದ್ದನ್ನ ಮಾಡೋದಕ್ಕೆ ಆತನು ಒಂದು ಕಾಲಕ್ಕೂ ಮುಂದೆ ಬರೋದಿಲ್ಲ. ನಿನ್ನ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಆತನು ಮಾಡುವವನಾಗಿದ್ದಾನೆ. ಸ್ವಲ್ಪ ಕಷ್ಟ ಇರ್ಬೋದು, ಸ್ವಲ್ಪ ಕಣ್ಣೀರು ಇರ್ಬೋದು, ಸ್ವಲ್ಪ ದುಃಖ ಇರ್ಬೋದು, ಅದರ ಮಧ್ಯದಲ್ಲಿ ನೀನು ನಂಬಿಗಸ್ತನಾಗಿ ಇರೋ. ಅಂತ್ಯದವರೆಗೂ ನಿನ್ನನ್ನ ನನ್ನ ದೇವರು ಸಮೃದ್ಧಿಯಲ್ಲಿ ನಡೆಸೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 20ನೇ ವಾಕ್ಯ ನಮಗೆ ಹೇಳುತ್ತೆ, ಆತನ ಬಲಾತಿಶಯವು ಎಷ್ಟೋ ಮಾತಾದದ್ದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಆತನ ಬಲಾತಿಶಯವಾದದ್ದು ಸಾಧಾರಣವಾದದ್ದಲ್ಲ, ಅದು ಎಷ್ಟು ಅತಿಶಯವಾದದ್ದು ಅಂತೇಳಿ ಅದು ಕ್ರಿಸ್ತನಲ್ಲಿ ತೋರಿ ಬಂತು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನ ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು. ಹಲ್ಲೆಲೂಯಾ. ತನ್ನ ಬಲಗಡೆಯಲ್ಲಿ ಅವನ್ನ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನ ಎಲ್ಲದರ ಮೇಲೆ
ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಹಲ್ಲೆಲೂಯ. ಈತನನ್ನ ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸನ್ನಾಗಿ ನೇಮಿಸಿದನು. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ಕ್ರಿಸ್ತನಿಗೆ ಎಲ್ಲವೂ ಕೂಡ ಒಳಗಾಗಿದೆ. ಆಮೆನ್. ಇವತ್ತು ನೀನು ಕೂಡ ಕ್ರಿಸ್ತನಿಗೆ ನೀನು ಒಳಗಾಗಬೇಕು. ನೀನು ಕೂಡ ಕ್ರಿಸ್ತನಲ್ಲಿ ನೀನು ನೆಲೆಗೊಳ್ಳಬೇಕು. ಹಲ್ಲೆಲೂಯ. ಹಾಗೆ ನೆಲೆಗೊಳ್ಳುವಾಗ ಆ ಪರಮಾಧಿಕಾರ, ಆ ಡಿವೈನ್ ಸುಪ್ರೀಂ ಅಥಾರಿಟಿಯನ್ನ ದೇವರು ನಿನಗೆ ಹಸ್ತಾಂತರ ಮಾಡ್ತಾರೆ. ಅಥಾರಿಟಿ ಹ್ಯಾಂಡಲ್ ಮಾಡ್ಬೇಕು. ಪ್ರಿಯರೇ ಗಮನಿಸ್ರಿ, ಏನೇ ಒಂದು ವಸ್ತು ಆಗಬೇಕಾದ್ರೆ ಆ ವಸ್ತುವಿನ ಪಾತ್ರೆ ಅದರ ಸಾಂದ್ರತೆಯನ್ನು ತಾಳ್ಕೊಳ್ಳುತ್ತಾ ಅಂತ ನೋಡ್ತಾರೆ. ಹಲ್ಲೆಲೂಯ. ಕಾಸಿದಂತ ಕಬ್ಬಿಣವನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಲ್ಲ. ಯಾಕೆ? ಕಾಸಿರುವಂತ ಅಥವಾ ಏನು ಕಬ್ಬಿಣದ ಆ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಂತ ಆ ಒಂದು ಕಬ್ಬಿಣವನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಲ್ಲ. ಯಾಕೆ? ತಾಮ್ರದ ಪಾತ್ರೆಯಲ್ಲಿ ಹಾಕಿದ್ರೆ ಇದರ ಶಾಖವನ್ನ ಅದು ತಾಳ್ಕೊಳಕ್ಕಾಗಲ್ಲ. ಇದರ ಮೆಲ್ಟಿಂಗ್ ಪಾಯಿಂಟ್ ಬೇರೆ, ಅದರ ಮೆಲ್ಟಿಂಗ್ ಪಾಯಿಂಟ್ ಬೇರೆ. ಇದು 1200-300 ಮೆಲ್ಟಿಂಗ್ ಪಾಯಿಂಟ್ ಆದ್ರೆ ಅದು 600-700 ಡಿಗ್ರಿ ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಕರಗೋಗುತ್ತೆ. ಇದನ್ನ ಅದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಅಲ್ಲಿ ಇರೋದೇ ಇಲ್ಲ ಅದು. ಅದೇ ದೇವರು ಇವತ್ತು ಹುಡುಕ್ತಾ ಇದ್ದಾನೆ. ನನಗೆ ಸುಪ್ರೀಂ ಅಥಾರಿಟಿ ಇದೆ, ಆ ಅಥಾರಿಟಿನ ನಾನು ಕೊಡಬೇಕಾದ್ರೆ ಈ ಅಥಾರಿಟಿಯನ್ನ ಹ್ಯಾಂಡಲ್ ಮಾಡತಕ್ಕಂತ ಪಾತ್ರೆ ಇದೆಯಾ? ಹಲ್ಲೆಲೂಯ. ನಾವಿನ್ನು ಕ್ರಿಮಿಗಳು, ನಾವೇನು ಇಲ್ಲದವರು, ನಾವುಗಳು ಏನು ತಳ್ಳಲ್ಪಟ್ಟವರು, ನಾನು ಹುಳ. ನೀವು ಇನ್ನೂ ಆ ಸ್ಟೆಪ್ಪಲ್ಲೇ ಇದ್ದೀರಾ. ನಾನು ಹುಳ ಕ್ರಿಮಿ ಅನ್ನೋದನ್ನಂದ್ರ ನೆಕ್ಸ್ಟ್ ಸ್ಟೆಪ್ಪು ನಾನು ಯೇಸುವಿನ ಮಗನು, ನಾನು ದೇವರ ಮಗಳು. ಅದರ ನೆಕ್ಸ್ಟ್ ಸ್ಟೆಪ್ಪು ನಾನು ಕ್ರಿಸ್ತನ ಜೊತೆ ಕೆಲಸದವನು. ಜೊತೆ ಕೆಲಸದವನಾದ್ರೆ ಆತನಿಗಿರುವ ಅದೇ ಅಧಿಕಾರ ನಿನಗೂ ಬರುತ್ತೆ. ನಾವು ಆ ಮಟ್ಟಿಗೆ ಬೆಳೆದು ಬರಬೇಕು ಪ್ರಿಯರ. ಅದಕ್ಕೆ ಒಂದು ಕಡೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ಹಳೇ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ ಹಾಕಲ್ಲ. ಯಾಕೆ ಹಾಕಲ್ಲ? ಅದು ಹಾಕಿದ ತಕ್ಷಣ ಬುದ್ದಲಿ ಏನಾಗ್ಬಿಡುತ್ತೆ? ಹಡದೋಗ್ಬಿಡುತ್ತೆ. ಹಾಗಾದ್ರೆ ಹೊಸ ದ್ರಾಕ್ಷರಸವನ್ನ ಎಲ್ಲ ಹಾಕಬೇಕು? ಹೊಸ ಬುದ್ದಲಿಯಲ್ಲಿ ಹಾಕ್ಬೇಕು. ಆ ಹೊಸ ಬುದ್ದಲಿ ನಿನ್ ಹೃದಯ ಆಗಿರ್ಬೇಕು. ಅದೇ ರೀತಿಯಾಗಿ ಆ ಸುಪ್ರೀಂ ಅಥಾರಿಟಿಯನ್ನ ದೇವರು ಕೊಡ್ತೀನಿ ಅಂತ ಹೇಳಿದ್ರೆ, ಆ ಸುಪ್ರೀಂ ಅಥಾರಿಟಿಯನ್ನ ಹ್ಯಾಂಡಲ್ ಮಾಡತಕ್ಕಂತ, ಆ ಸುಪ್ರೀಂ ಅಥಾರಿಟಿಯನ್ನ ನಿಭಾಯಿಸತಕ್ಕಂತ ಶಕ್ತಿ ನಿನ್ನೊಳಗಡೆ ಇರಬೇಕು. ಹಲ್ಲೆಲೂಯ. ಯೇಸುವಿನ ನಾಮದಲ್ಲಿ ಇದರ ಮಧ್ಯದಲ್ಲಿ ಕೆಲವರಿಗೆ ಈ ಸುಪ್ರೀಂ ಅಥಾರಿಟಿಯನ್ನ ಹ್ಯಾಂಡಲ್ ಮಾಡತಕ್ಕಂತೆ, ಈ ಸುಪ್ರೀಂ ಅಥಾರಿಟಿಯನ್ನ ನಿಭಾಯಿಸತಕ್ಕಂತೆ ಕೆಲವರಲ್ಲಿ ಈ ಪಕ್ವತೆ ಯೇಸುವಿನ ನಾಮದಲ್ಲಿ ಉಂಟಾಗಲಿ. ನನ್ನ ದೇವರು ಕೆಲವರ ಜೀವಿತದಲ್ಲಿ ಈ ಸುಪ್ರೀಂ ಅನಾಯಿಂಟಿಂಗ್ ಅನ್ನ ಇವತ್ತು ಆತನು ರಿಲೀಸ್ ಮಾಡುವವನಾಗಿದ್ದಾನೆ. ಯೇಸುವಿನ ನಾಮದಲ್ಲಿ ಇದರ ಮಧ್ಯದಲ್ಲಿ ಆ ಸುಪ್ರೀಂ ಅಥಾರಿಟಿ ರಿಲೀಸ್ ಆಗಲಿ, ಆ ಸುಪ್ರೀಂ ಅಥಾರಿಟಿ ರಿಲೀಸ್ ಆಗಲಿ. ಇವರು ಮಾತಾಡಿದ್ರೆ ಕಾರ್ಯಗಳು ಆಗತಕ್ಕಂತೆ, ಇವರು ನೆನೆಸಿದ್ರೆ ಕಾರ್ಯಗಳು ನಡೆಯತಕ್ಕಂತೆ, ನಮ್ಮಂತ ಸ್ವಭಾವ ಉಳ್ಳಂತ ಏಲಿಯನು ಹೇಳಿದನು, ನಾನು ಹೇಳದೆ ಮಳೆಯಾಗಲಿ ಮಂಜಾಗಲಿ ಬೀಳಬಾರದು ಅಂತ. ನಮ್ಮಂತ ಸ್ವಭಾವ ಉಳ್ಳವನು ಹೇಳಿದಂತ ಅದೇ ಮಾತುಗಳನ್ನ ಇವರು ಕೂಡ ಅದೇ ಭಕ್ತಿಯಲ್ಲಿ ಹೇಳುವಾಗ ಅನೇಕ ಕಾರ್ಯಗಳು ನಡೆಯತಕ್ಕಂತೆ ಆ ಸುಪ್ರೀಂ ಅಥಾರಿಟಿ ಯೇಸುವಿನ ನಾಮದಲ್ಲಿ ಇವರಲ್ಲಿ ವರ್ಕ್ ಮಾಡಲೇ. ಹಲ್ಲೆಲೂಯ, ಹಲ್ಲೆಲೂಯ. ಫಸ್ಟ್ ಇದನ್ನ ಬಿಲೀವ್ ಮಾಡೋದಕ್ಕೆ ನಮ್ಗಾಗಲ್ಲ. ನನ್ನ ಕೈಲಾಗುತ್ತಾ ಅಂತ ಅಲ್ಲೇ ನಾವು ಟುಸ್ ಆಗ್ಬಿಡ್ತೀವಿ. ಬ್ರದರ್ ಸಿಸ್ಟರ್, ನಿಮ್ಮನ್ನೇ ದೇವರು ಕರ್ತನ ಅನುಪಸ್ಥಿತಿಯಲ್ಲಿ ಇಟ್ಟಿರೋದು. ಹಲ್ಲೆಲೂಯ. ನಾನು 3.5 ವರ್ಷ ಕಾಲ ಇಲ್ಲಿ ಸೇವೆ ಮಾಡಿದೆ. ನಾನು ಹೋಗ್ತಾ ಇದ್ದೀನಿ, ಆದರೆ ನೀವು ಲೋಕದ ಕಟ್ಟೆ ಕಡೆವರೆಗೂ ಹೋಗ್ರಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ? ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಕೂತಿರ್ತೀನಿ. ನೀವು ಲೋಕದ ಕಟ್ಟೆ ಕಡೆವರೆಗೂ ಹೋಗ್ರಿ. ನಂಬುವವನ ಒಳಗಡೆಯಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತೆ. ಹಲ್ಲೆಲೂಯ ಅಂತೇಳಿ ಅನೇಕ ಅಧಿಕಾರಗಳನ್ನ ದೇವರು ಕೊಟ್ರು.
ಆ ಅಧಿಕಾರವನ್ನ ನೀನು ಹ್ಯಾಂಡಲ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾನು ಮುಂದೆ ಹೋಗ್ತೀನಿ. ಅರ್ಥ ಆಗೋರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪಿಯದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಾಕ್ಯ, 2ನೇ ಅಧ್ಯಾಯದ 9, 10, 11 ಬೇಗ ಓದೋಣ. ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ, ದೇವರು ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವರು. ಹಲ್ಲೆಲೂಯ. ಇಲ್ಲಿ ಗಮನಿಸಿರಿ, ಯೇಸುವಿನ ಹೆಸರಿನಲ್ಲಿ ಎಲ್ಲವೂ ಅಡ್ಡ ಬೀಳಬೇಕು. ಈ ಅಡ್ಡ ಬೀಳಬೇಕು ಯೇಸುವಿನ ಹೆಸರಿನಲ್ಲಿ ಅಂತ ಹೇಳುವಾಗ ಅಲ್ಲಿ ಉಪಯೋಗಿಸಿರೋದು ಅನೋಮ. ANOMA. ಅನೋಮ ಅಂತ ಹೇಳಿದ್ರೆ ಯೇಸು ಅಂತ ನೀನು ಹೇಳುವಾಗ ಆ ಕ್ಯಾರೆಕ್ಟರ್ ಇರ್ಬೇಕು ನಿನ್ನಲ್ಲಿ. ಅನೇಕರು ಎಲ್ಲರೂ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೀನಿ ಹೋಗು, ಯೇಸುವಿನ ನಾಮದಲ್ಲಿ ಹಂಗ ಇದು ಬಿಟ್ಟೋಗು, ಹಂಗ ಹೇಳ್ಬೇಕಾದ್ರೆ ಆ ಯೇಸುವಿನ ನಾಮ ನೀನು ಉಚ್ಚರಿಸುವಾಗ ಅದರ ಕ್ಯಾರೆಕ್ಟರ್ ನಿನ್ನಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾನು ನಮ್ಮ ಕಂಪನಿಯಲ್ಲಿ ಹೋಗ್ಬಿಟ್ಟು ನಾನು ಈ ಕಂಪನಿಯ ಎಂಪ್ಲಾಯ್ ಆಗಿದ್ದೀನಿ, ನಾನು ಒಳಗಡೆ ಹೋಗ್ತೀನಿ ಅಂದ್ರೆ ನನ್ನನ್ನು ಬಿಡಲ್ಲ. ಫಸ್ಟ್ ಹೋಗಿದ ತಕ್ಷಣ, ಬ್ರದರ್ ಸಾರ್ ನಿಮ್ದು ಫಿಂಗರ್ ಪ್ರಿಂಟ್ ನಮ್ಮ ಹತ್ರ ಇದೆ, ನಿನ್ ಬೆರಳು ಆ ಫಿಂಗರ್ ಪ್ರಿಂಟ್ ಇದೆಯಲ್ಲ ಅದರ ಹತ್ರ ಇಡು, ಸ್ಕ್ಯಾನ್ ಮಾಡಿ ನೀನ ಅಂತ ಹೇಳುತ್ತೆ ಅದು. ಹಲ್ಲೆಲೂಯ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಅವರು ನನ್ನ ಭಾವವನ್ನ ನೋಡಿ ನನ್ನನ್ನ ಎಂಪ್ಲಾಯ್ ಅಂತ ಹೇಳಿ ಇನ್ಸೈಡ್ ಕರ್ಕೊಳ್ಳಲ್ಲ, ನಾನು ಅಂತ ದೃಢೀಕರಿಸ್ಕೊಳ್ಳೋದಕ್ಕೆ ನನ್ನ ಮುದ್ರೆ ಅಲ್ಲಿ ನಾನು ತೋರ್ಪಡಿಸ್ಬೇಕು. ಹಲ್ಲೆಲೂಯ. ಹಂಗೆ ಯೇಸುವಿನ ಮಗಳು ಅಂತ ಹೇಳಿ ನೀನು ಯೇಸುವಿನ ನಾಮ ಅಂದಿದ ತಕ್ಷಣನೇ ಅಲ್ಲ, ಯೇಸುವಿನ ಕ್ಯಾರೆಕ್ಟರ್ ನಿನ್ನ ಒಳಗಡೆ ಬರಬೇಕು. ಇವತ್ತು ಅನೇಕರಲ್ಲಿರುವ ಪ್ರಾಬ್ಲಮ್ ಏನಂದ್ರೆ ಎಲ್ಲರೂ ಯೇಸು ಅಂದ್ರೆ ಇಷ್ಟ, ಯೇಸುವಿನ ಕ್ಯಾರೆಕ್ಟರ್ ಯಾರಿಗತ್ರನು ಈ ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯೇಸು ಅಂದ್ರೆ ಇಷ್ಟ, ಆದ್ರೆ ಯೇಸುವಿನ ಕ್ಯಾರೆಕ್ಟರ್ ಕಷ್ಟ. ಬ್ರದರ್, ನೀನು ಅಥಾರಿಟಿ ಹ್ಯಾಂಡಲ್ ಮಾಡಕ್ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಆ ರೀತಿ ಆಗಿದ್ರೆ ನೀನು ಸ್ವಲ್ಪ ದೂರ ನಿಲ್ಲೋದು ಬೆಸ್ಟ್. ಯೇಸುವಿನ ಅಥಾರಿಟಿ ಹ್ಯಾಂಡಲ್ ಮಾಡಬೇಕಾದ್ರೆ ಅದಕ್ಕೆ ಇರಬೇಕಾದಂತ ಮೇನ್ ಕ್ವಾಲಿಟಿ ಯೇಸುವಿನ ಆ ಗುಣ ನಿನ್ನಲ್ಲಿ ಇರಬೇಕು. ಸ್ತೋತ್ರ. ಪ್ರಿಯರೇ, ಯೇಸು ಸ್ವಾಮಿ ಪಸ್ಕ ಹಬ್ಬವನ್ನು ಆಚರಿಸೋದಕ್ಕೆ ಒಬ್ಬ ಮನೆಗೆ ಬರುವಾಗ ಪದ್ಧತಿಯ ಪ್ರಕಾರವಾಗಿ ಆ ಮನೆ ಯಜಮಾನನು ಸೊಂಟಕ್ಕೆ ಕೈಪಾಡವನ್ನು ಸುತ್ತಕೊಂಡು ಮನೆಗೆ ಬಂದಂತ ಅತಿಥಿಗಳ ಕಾಲನ್ನು ಏನ್ ಮಾಡ್ಬೇಕು, ಅವನು ತೊಳಿಬೇಕು. ಒಳಗಡೆ ಶಿಷ್ಯಂದರಲ್ಲಿ ಮತ್ತಾಯೇನೋ, ನಾನ್ ಯಾಕೆ ತೊಳಿಲಿ, ನಾನು ಫೈನಾನ್ಸ್ ಹ್ಯಾಂಡಲ್ ಮಾಡೋವನು. ಯೋಹಾನನ್ ಹೇಳ್ದ, ನಾನ್ಯಾಕೆ ತೊಳಿಲಿ, ನಾನು ಸ್ವಾಮಿ ಎದೆಗೆ ನಾನು ಹೊರಕೊಳ್ಳುವವನು. ಪೇತ್ರನ್ ಹೇಳ್ದ, ಏನಾದ್ರೂ ಪ್ರಶ್ನೆ ಹೇಳಿದ್ರೆ ಫಸ್ಟ್ ನಾನೇ ಟಕ್ ಅಂತ ಉತ್ತರ ಹೇಳೋದು, ನಾನ್ಯಾಕೆ ತೊಳಿಬೇಕು. ಇಸ್ಕೊರಿಯತ್ತ ಯೂದ ಅಂದ, ಏನು ದುಡ್ಡು ಈಸ್ಕೊಳ್ಳೋದು ಕೊಡೋದು ಇದೆಲ್ಲ ನಾನು ನೋಡ್ಕೊಂತಾ ಇದ್ದೀನಿ ಅಂತ. ಹಿಂಗೆ ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಸ್ವಾಮಿ ಯೋಚನೆ ಮಾಡಿದ್ರು. ಇಲ್ಲಿ ಒಳಗಡೆ ಒಬ್ಬೊಬ್ಬನಿಗೂ ಒಂದೊಂದು ರೀತಿಯಾದಂತ ಹಿರಿಮೆ ಇದೆ. ಹಲ್ಲೆಲೂಯ. ಒಂದು ಕೆಲಸ ಮಾಡೋಣ ಅಂತ ಹೇಳಿ ಸ್ವಾಮಿನೇ ತನ್ನ ಕೈ ಪವಾಡವನ್ನ ತಗೊಂಡು ಸೊಂಟಕ್ಕೆ ಕಟ್ಕೊಂಡು ಎಲ್ಲರ ಕಾಲುಗಳನ್ನ ತೊಳೆದ್ರು. ಅದರಲ್ಲಿ ಪೇತ್ರ ಹೇಳ್ದ, ಸ್ವಾಮಿ ನೀನು ನನ್ನ ಕಾಲು ತೊಳೆಯದ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನು ನಿನ್ನ ಕಾಲು ತೊಳಿಲಿಲ್ಲ ಅಂದ್ರೆ ನಿನಗೆ ನನ್ನಲ್ಲಿ, ಇವನಿಗೆ ಸ್ವಲ್ಪ ಆತರ ಜಾಸ್ತಿ. ಸ್ವಾಮಿ ಹಂಗಾದ್ರೆ ನನ್ನ ಪೂರ್ತಿ ಶರೀರ ತೊಳಿ ಅಂದ. ಸ್ನಾನ ಮಾಡೋದಲ್ಲಪ್ಪ ಇಲ್ಲಿ. ಹಲ್ಲೆಲೂಯ. ಅದಲ್ಲ ಅಂತೇಳಿ ಅಲ್ಲೊಂದು ವಿಷಯವನ್ನ ಹೇಳ್ತಾರೆ. ಮೊದಲು ಯಜಮಾನನಾಗಬೇಕು ಅಂತ ಇಚ್ಛೆ ಪಡುವವು ನಾವು ಏನಾಗಬೇಕು, ಹಾಳಾಗಬೇಕು. ಪ್ರಿಯರೇ, ಗಮನಿಸ್ರಿ, ಆತ್ಮಿಕವಾದ ಲೋಕದಲ್ಲಿ ಆತ್ಮಿಕವಾದಂತ ವಿಷಯಗಳನ್ನ ತಿರುಚಿ ಬಿಡುವಂತ ಅನೇಕ ರೀತಿಯಾದಂತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರುತ್ತೆ. ಹಲ್ಲೆಲೂಯ. ಅವುಗಳ ತದ್ವಿರುದ್ಧವಾಗಿ ನೀನು ನಡ್ಕೊಳ್ಳತಕ್ಕಂಥ ಸಂದರ್ಭಗಳು ನಿನ್ನ ಜೀವಿತದಲ್ಲಿ ಅನೇಕ ಬರುತ್ತೆ. ಆಗ ಬರುವಾಗ ವಾಕ್ಯವನ್ನ ನೀನು ಒಂದು ಕಾಲಕ್ಕೂ ಮರೆತೋಗಬಾರದು. ವಾಕ್ಯದ ಆ ಆಳವನ್ನ ಒಂದು ಕಾಲಕ್ಕೂ ನೀನು ಮರೆತೋಗಬಾರದು.
ಪ್ರೀತಿಯ ದೇವ ಜನರೇ, ಮೊದಲು ದೊಡ್ಡವನಾಗಬೇಕು ಅಂತ ಇಚ್ಛೆ ಪಡುವವನು ನಿಮ್ಮೆಲ್ಲರಲ್ಲಿ ಅವನೇನಾಗಬೇಕು? ಚಿಕ್ಕವನಾಗಬೇಕು. ಹಲ್ಲೆಲೂಯ್ಯ. ಪ್ರೀತಿಯ ದೇವ ಜನರೇ, ಸೇವೆ ನಾನು ಮಾಡಿಸ್ಕೊಳ್ಳೋದಕ್ಕೆ ಬರಲಿಲ್ಲ, ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೇನೆ. ಇವತ್ತು ನೋಡ್ರಿ, ಸಭೆಯಲ್ಲಿ ಎಲ್ರಿಗೂ ಕೂಡ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋದು ಇಷ್ಟ. ಸಭೆ ಕಾರ್ಯಗಳಲ್ಲಿ ಯಾರಾದ್ರೂ ಮುಂದೆ ಬಂದು ಸೆರೆಗೆ ತಗೊಂಡು ಸಿಗಾಕೊಂಡು ನಾನ್ ತೊಳಿತೀನಿ, ನಾನ್ ಮಾಡ್ತೀನಿ, ನಾನ್ ಗುಡಿಸ್ತೀನಿ ಅನ್ನೋರು ಇದಾರ? ಅಯ್ಯೋ, ವಿರಳ ಅದು. ಯಾಕೆ? ಇವತ್ತು ಎಲ್ಲರೂ ಕೂಡ ಬರಬೇಕು, ಅವ್ರ ಕಾರ್ಯ ಮುಗಿಸ್ಕೊಬೇಕು, ಸಂತೋಷವಾಗಿ ಅವ್ರು ಹೊರಟೋಗ್ಬೇಕು. ಪ್ರೀತಿಯ ದೇವ ಜನರೇ, ದೇವರು ನಿನ್ನನ್ನ ಕರೆದಿರೋದು ಸೇವೆ ಮಾಡೋದಕ್ಕಾಗಿ. ಅವರವರಿಗೆ ನೇಮಿಸಲ್ಪಟ್ಟ ಅವರವರ ಸೇವೆಗಳನ್ನ ತಾಚು ಚಪ್ಪದೆ ಮಾಡಬೇಕು. ಬೋಧಕನು ಬೋಧಿಸುವ ಸೇವೆ ಮಾಡಬೇಕು, ಹಿರಿಯರು ಹಿರಿಯರ ಸೇವೆಗಳನ್ನು ಮಾಡಬೇಕು, ಸಹ ಸೇವಕರು ಸಹ ಸೇವಕರ ಸೇವೆಯನ್ನು ಮಾಡಬೇಕು, ಸಹೋದರಿಯರು ಪ್ರಾರ್ಥಿಸುವ ಸೇವೆಯನ್ನು ಮಾಡಬೇಕು, ಗುಡಿಸುವವರು ಗುಡಿಸಬೇಕು, ಕ್ಲೀನ್ ಮಾಡುವವರು ಕ್ಲೀನ್ ಮಾಡಬೇಕು, ಮೈಕ್ ರೆಡಿ ಮಾಡುವನು ಮೈಕ್ ರೆಡಿ ಮಾಡಬೇಕು. ಎಲ್ಲಾ ಕಾರ್ಯಗಳು ತಕ್ಕ ಸಮಯಕ್ಕೆ ಎಲ್ಲಾ ರೀತಿಯಲ್ಲಿ ನಡಿಬೇಕು. ಇದು ಸಭೆ. ಹಲ್ಲೆಲೂಯಾ. ಸ್ವಾಮಿ ಹೇಳಿದ್ರು, ಮೊದಲು ಸೇವಕನಾದದೆ ನೀನು ಹಾಳಾದದೆ ನೀನು ಅರಸನಾಗೋದಕ್ಕಾಗೋದಿಲ್ಲ. ನೀನು ದೊಡ್ಡವನಾಗಬೇಕಾದ್ರೆ ಮೊದಲು ಹಾಳಾಗಬೇಕು. ಯೇಸುವಿನ ಸ್ವಭಾವ ನಮ್ಮಲ್ಲಿ ಬರಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರಿ ಹಲ್ಲೆಲೂಯಾ. ಅಕ್ಕಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಯೇಸುವಿನ ಸ್ವಭಾವ ನಿಮ್ಮಲ್ಲಿ ಬರಲಿ. ಇನ್ನೊಂದು ಪ್ರಾಬ್ಲಮ್ ಇದೆ ಸಭೆಯಲ್ಲಿ. ನಾನೇನಾದ್ರೂ ಇವತ್ತು ಇದನ್ನು ಮಾಡಿ ತೋರಿಸ್ಬಿಟ್ರೆ ಇನ್ನ ಯಾವಾಗ್ಲೂ ಈ ವಿಷಯ ಬಂದ್ರೆ ನಾನೇ ಮಾಡ್ತಾ ಇರ್ಬೇಕು. ನನ್ನನ್ನು ಕೇಳಿದ್ರೆ ಇವತ್ತೊಂದಿನ ನಾನು ಪ್ರಸಂಗ ಮಾಡ್ಬಿಟ್ಬಿಟ್ರೆ ಇನ್ನ ಪ್ರಸಂಗ ಇರೋವಾಗೆಲ್ಲ ನನ್ನನ್ನೇ ಕರೀತಾ ಇರ್ತಾರೆ ಅಂತೇಳಿ ಪ್ರಸಂಗ ಮಾಡೋದು ನಿಲ್ಸಕ್ಕಾಗುತ್ತಾ? ಹಲ್ಲೆಲೂಯಾ. ಪ್ರಿಯರೇ, ಹಾಗೆ ನಿನಗೆ ಬಂತು ಒಂದು ಕರೆ ಅಂದ್ರೆ ನೀನು ಒಳಗಡೆನೆ ಡ್ಯಾನ್ಸ್ ಮಾಡಬೇಕು. ದೇವಾಲಯದಲ್ಲಿ ಒಂದು ಕಾರ್ಯ ಮಾಡೋದಕ್ಕೆ ದೇವ್ರು ನನ್ನ ನೇಮಿಸ್ಕೊಂಡಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದಾವೀದನು ಒಮ್ಮೆ ಯೋಚನೆ ಮಾಡ್ದ, ನಾನು ಒಳ್ಳೆ ದೇವದಾರು ವೃಕ್ಷಗಳಿಂದ ತುಂಬಲ್ಪಟ್ಟಂತ ಅರಮನೆಯಲ್ಲಿದ್ದಾನೆ, ಮಂಜೂಷ ಎಲ್ಲಿದೆ? ಡೇರೆಗಳಲ್ಲಿದೆ. ಹಲ್ಲೆಲೂಯಾ. ಆಗ ಅವನು ಯೋಚನೆ ಮಾಡದ, ನಾನೊಂದು ಆಲಯ ಕಟ್ತೀನಿ. ಸ್ವಾಮಿ ಹೇಳಿದ್ರು, ಪಾ ನಿನ್ ಕೈ ರಕ್ತ ಸುರಿಸಿದ ಕಣೋ, ನೀನ್ ಬೇಡ, ನಿನ್ ಮಗನ್ ಕಟ್ಟಬೇಕು. ಅಯ್ಯೋ, ಆ ರೆಸ್ಪಾನ್ಸಿಬಿಲಿಟಿ ಮಗನ್ ಹೋಯ್ತು ಅಂದಿದ ತಕ್ಷಣನೇ ಇವನೆಲ್ಲ ಕೈ ತೊಳ್ಕೊಂಡು ಸುಮ್ನಾಗ್ಲಿಲ್ಲ. ಇವನೇನ್ ಮಾಡ್ದ ಗೊತ್ತಾ? ಕಟ್ಟೋನು ನನ್ನ ಮಗನೇ, ಅದಕ್ಕೆ ಬೇಕಾದದ್ದೆಲ್ಲನ ನಾನು ಒದಗಿಸ್ಕೊಡಿಸ್ತೇನೆ. ಪ್ರಿಯರೇ, ಸೇವೆ ಮಾಡೋದಕ್ಕೆ ನೀನು ಹುಡುಕೊಬೇಕು. ನಿನಗೆ ಒಂದು ಸಮಯ, ಒಂದು ಸಂದರ್ಭ ಸಿಕ್ಕಿದ್ರೆ ಹುಡುಕೊಂಡು ಸೇವೆ ಮಾಡಬೇಕು. ಹಲ್ಲೆಲೂಯಾ. ಅಯ್ಯೋ, ತಮ್ಮ ಮಗನಿಗೆ ಹೇಳ್ಬಿಟ್ಟಿದ್ದಾರೆ, ನಾನ್ ಯಾಕೆ ಬಿಡು, ನಾನ್ ಯಾಕೆ ಅಂತ ಅವನು ಸುಮ್ಮನಾಗ್ಲಿಲ್ಲ. ಅವನು ಎಲ್ಲ ವಸ್ತುಗಳನ್ನ ಅವನು ತಯಾರಿ ಮಾಡಿಕೊಟ್ಟ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ನಮಗೆ ಹೇಳುತ್ತೆ, ಯೇಸುವಿನಲ್ಲಿದ್ದಂತ ಮನಸ್ಸಿನಲ್ಲಿ ಬರಬೇಕು. ಎಲ್ಲಾ ನಾಮಗಳು, ಪ್ರೈಸ್ ದಿ ಲಾರ್ಡ್, ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಅದು ಯೇಸುವಿನ ನಾಮ. ಎಲ್ಲ ಮೊಣಕಾಲುಗಳು ಮಡಚಲ್ಪಡಬೇಕಾದಂತ ನಾಮ ಅದು ಯೇಸುವಿನ ನಾಮ. ಯೇಸುವಿನ ನಾಮದಲ್ಲಿ ನಾವು ಏನಾದ್ರೂ ಆಜ್ಞಾಪಿಸಬೇಕಾದ್ರೆ ಆ ಯೇಸುವಿನಲ್ಲಿದ್ದಂತ ಗುಣ ನಮ್ಮಲ್ಲಿ ಏನಾಗಬೇಕು? ರಿಫ್ಲೆಕ್ಟ್ ಆಗಬೇಕು. ಸ್ತೋತ್ರ ಸ್ತೋತ್ರ. ನಾನಿಲ್ಲಿ ಪ್ರಸಂಗ ಮಾಡುವಾಗಲೂ ಹೇಳಿದ್ದೀನಿ, ಅಪೊಸ್ತಲ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲಿ ಒಬ್ಬ ಯಾರಿದ್ದ? ಸ್ಕೇವಾನನ ಮಗನ ಒಬ್ಬನು ಹೇಳ್ದ, ಯೇಸುವಿನ ನಾಮದಲ್ಲಿ ಆ ಪೌಲನ್ ಹೇಳೋ ನಾಮದಲ್ಲಿ ಬಿಟ್ಟೋಗು ಅಂತ. ದೆವ್ವ ಹಿಂತಿರುಗಿಸಿ ಹೇಳ್ತು, ಯೇಸು ಗೊತ್ತು, ಪೌಲನು ಗೊತ್ತು, ಹೇಳೋದಕ್ಕೆ ನೀನ್ ಯಾರು ಅಂತೇಳಿ ಅಬ್ಬರಿಸಿ ಒಂದು ಬಿಟ್ಟಿದ್ದಕ್ಕೆ ಸುತ್ತು ಬಿಡ್ದು ಬಿದ್ದೋದ. ನಾವ್ ಅನ್ಕೊಂತೀವಿ ಯೇಸುವಿನ ನಾಮದಲ್ಲಿ ಹೇಳಿದ ತಕ್ಷಣ. ಇಲ್ಲ, ಯೇಸುವಿನ ನಾಮದಲ್ಲಿ ಹೇಳುವಾಗ ತಕ್ಷಣ ಸೈತಾನನ ನೋಡೋದು, ಆ ಕ್ಯಾರೆಕ್ಟರ್ ನಿನ್ನಲ್ಲಿದೆಯಾ ಅಂತ. ಸ್ತೋತ್ರ ಸ್ತೋತ್ರ. ಆ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ಅದು ಆಟ ಆಡಿಸ್ತಾ ನೋಡ್ರಿ, ಹಂಗಿಂಗ್ ಆಟ ಆಡ್ಸಲ್ಲ, ಮಣ್ಣು ಮುಗಿಸ್ಬಿಡುತ್ತೆ ಅದು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕರಿಗೆ ಭಯ. ಹಲ್ಲೆಲೂಯಾ. ಆ ಕ್ಯಾರೆಕ್ಟರ್ ಇದ್ರೆ ನಿನಗೆ ಅದು ಅಧೀನವಾಗುತ್ತೆ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಯೇಸುವಿನ ನಾಮ ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮ. ಲೂಕನು ಬರೆದಂತ ಸುವಾರ್ತೆ 10:19. ಅದಕ್ಕೆ ಹೇಳೋದು ದೇವರು, ನನಗೆ ಈ ಸುಪ್ರೀಂ ಅಥಾರಿಟಿ ಇರೋದ್ರಿಂದ ನನ್ನ ಮಗನಾದಂತ ನಿನಗೆ ಆ ಅಥಾರಿಟಿಯನ್ನ ನಾನೇನ್ ಮಾಡ್ತೀನಿ? ಹಸ್ತಾಂತರ ಮಾಡ್ತೀನಿ. ಯಾರಾದ್ರೂ ಹೇಳ್ರಿ, ಆ ಅಥಾರಿಟಿಯನ್ನ ನನಗೂ ಕೊಡು ಸ್ವಾಮಿ. ಅಯ್ಯೋ ಅಯ್ಯೋ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಅದ್ರದ್ದು ಘನತೆ ಗೊತ್ತಿಲ್ಲದೆ ಇರೋರ ಹತ್ರ ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟು ಪ್ರಭಾವ ಇರೋದಿಲ್ಲ. ಅದ್ರದ್ದು ಘನತೆ ಗೊತ್ತಾಗಬೇಕು ಏನು ಅನ್ನೋದು. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ, ಏನಪ್ಪ ಈ ನಾಯಿಗಳು ಯಾವಾಗಲೂ ಕೂಡ ಒಬ್ಬೊಬ್ರು ಮನೆ ಬೀದಿಗಳ ಹತ್ರ ಜೀವನ ಮಾಡ್ತೇವೆ, ಈ ನಾಯಿಗಳಿಗೆ ನಾನು ಒಳ್ಳೆ ಸ್ಥಾನಮಾನ ಕೊಡಬೇಕು ಅಂತೇಳಿ ನಾಯಿ ಅದ್ರ ಗ್ರೂಪಲ್ಲೆಲ್ಲ ಯಾವುದು ಸ್ವಲ್ಪ ಚೆನ್ನಾಗಿ ಹೆಡ್ ತರ ಇತ್ತೋ ಅದನ್ನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕುತ್ತಿಸದಂತೆ. ಸಿಂಹಾಸನದ ಮೇಲೆ ಕುತ್ತರಿಸಿ ಹೇಳದ್ನಂತೆ, ನೀವೆಲ್ಲರೂ ಕೂಡ ನಾಯಿಗಳನ್ನ ಏನ್ ಮಾಡ್ತಾ ಇದ್ದೀರಾ, ಕೀಳಾಗಿ ಕಾಣ್ತಿದ್ದೀರಾ, ಇನ್ನು ಮೇಲೆ ನೀವು ಹಂಗೆ ಕೀಳಾಗಿ ಕಾಣಬಾರ್ದು. ನಾಯಿಗಳು ಕೂಡ ಒಂದು ರೀತಿಯಾದಂತ ಪ್ರಾಣಿಗಳು, ಅವು ನಮ್ಮ ಜೊತೆಯಲ್ಲಿ ಜೀವನ ಮಾಡುವಂಥದ್ದು, ಅವು ನಮ್ಮ ಜೊತೆಗೆ ಸಹಬಾಳ್ವೆ ಮಾಡುವಂಥದ್ದು. ಇವತ್ತು ಈ ನನ್ನ ಸಿಂಹಾಸನ ಜೊತೆಯಲ್ಲಿ ಈ ನಾಯಿಗೂ ನಾನೊಂದು ಸಿಂಹಾಸನ ಕೊಟ್ಟು ಕುಡಿಸಿದ್ದೀನಿ, ಈ ನಾಯಿಗೆ ನೀವು ಎಲ್ಲಾ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲಾ ಗೌರವವನ್ನು ಕೊಡಬೇಕು ಅಂದ್ರು. ಏನಪ್ಪಾ ರಾಜನ್ ಈ ತರ ಮಾಡಿದ್ದಾನೆ ಅಂತೇಳಿ ಎಲ್ಲಾ ಜನರು ರೆಸ್ಪೆಕ್ಟ್ ಎಲ್ಲಾ ಕೊಡ್ತಾ ಇದ್ರು. ಅಲ್ಲಿ ಅದನ್ನ ಮೆರವಣಿಗೆ ಮಾಡಿ ಜನಕ್ಕೆ ತೋರಿಸ್ತಾ ಬರುವಾಗ ಒಂದು ಮಗುವನ್ನ ಎತ್ತಂತ ತಾಯಿ ಮಗು ಗಲೀಜ್ ಮಾಡಿರುವಾಗ ಕರೀತು. ಈ ನಾಯಿ ಯಾವ ಸ್ಥಾನದಲ್ಲಿ ಇದ್ದೀನಿ ಅನ್ನೋದು ಮರ್ತೋಯ್ತು. ಇದು ಹಳೆ ಸ್ವಭಾವ. ಜಿಗಿದು ಓಡ್ ಬಂದು ಅವ್ರ ಮನೆ ಹತ್ರ ನಿಂತ್ಕಂತಂತೆ. ನಾನು ಹೇಳಕ್ ಬರೋದು, ದೇವರು ನಮ್ಮನ್ನ ನೋಡುವ ವಿಧಾನನೇ ಬೇರೆ, ನಾವು ನಡ್ಕೊಳ್ಳೋ ರೀತಿನೇ ಬೇರೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ನೋಡುವ ವಿಧಾನನೇ ಬೇರೆ, ಆದ್ರೆ ನಾವು ಈ ಲೋಕದಲ್ಲಿ ನಡ್ಕೊಳ್ಳುವ ವಿಧಾನನೇ ಬೇರೆ. ಚೇಂಜ್ ಯುವರ್ ಆಟಿಟ್ಯೂಡ್, ಚೇಂಜ್ ಯುವರ್ ಕ್ಯಾರೆಕ್ಟರ್, ಚೇಂಜ್ ಯುವರ್ ಲ್ಯಾಂಗ್ವೇಜ್, ಚೇಂಜ್ ಯುವರ್ ಥಿಂಕಿಂಗ್. ಇವುಗಳನ್ನ ಬದಲಾಯಿಸು. ಈ ಲೋಕಕ್ಕೆ ನೀನು ಹಾಳಲ್ಲ ರೀ, ಈ ಲೋಕಕ್ಕೆ ನೀನೊಂದು ಅಧಿಕಾರಿ. ಯಾವುದು ಹಿಂದೆ ನೀನು ಓಡಬೇಕಾದವನಲ್ಲ, ನಿನ್ನಿಂದೆ ಕೆಲವೊಂದು ಬರಬೇಕು. ಎಲ್ಲವನ್ನ ಸಕಲವನ್ನು ಉಂಟು ಮಾಡಿ ನಿನ್ನನ್ನು ಅದಕ್ಕೆ ಅಧಿಪತಿಯನ್ನಾಗಿ ದೇವರು ಇಟ್ಟಿರೋದು. ನೀನ್ ನಡ್ಕೊಳ್ಳೋದನ್ನ ನೋಡುವಾಗ ದೇವ್ರು ಅನ್ಕೊಂತಾರೆ. ಅವಾಗ ಆ ರಾಜನ್ ಅನ್ಕೊಂಡಂತೆ, ಯಾವತ್ತಿದ್ರು ನಾಯಿನೇ, ಈ ನಾಯಿನ ಸಿಂಹಾಸನದಲ್ಲಿ ಇಟ್ರು ಅದರ ನಾಯಿ ಬುದ್ಧಿ ಮಾತ್ರ ಬಿಡಲ್ಲ. ಕೆಲವರು ವ್ಯಕ್ತಿಗಳು ಅಷ್ಟೇ, ದೇವರು ನಿಮ್ಮ ಕುರಿತಾಗಿ ಆಲೋಚನೆ ಮಾಡಿರೋದು, ಒಂದು ಕಣ್ಣು ಕಾಣ್ಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಹೃದಯದಲ್ಲಿ ಅದ್ರ ಭಾವನೆ, ಹಾಗಾದ್ರೆ ದೊಡ್ಡದು ನಿನಗಾಗಿ ಯೋಚನೆ ಮಾಡಿದ್ದಾರೆ. ಆದ್ರೆ ನಿನ್ ಮನಸ್ಥಿತಿ ಚಿಕ್ಕದು, ನೀನ್ ಯೋಚನೆ ಮಾಡೋದು ದಡ್ಡತನದ್ದು, ನಿನ್ ನಡ್ಕೊಳ್ಳೋ ವಿಧಾನ ಎಲ್ಲ ಸಣ್ಣ ಬುದ್ಧಿ ಅಂತದ್ದು. ಅದನ್ನ ಮೊದಲು ಬದಲಾಯಿಸಿ, ನಾನು ಈ ಲೋಕದಲ್ಲಿ ಏನಾಗಿದ್ದೀನಿ, ದೇವರು ನನ್ನನ್ನು ಏನಕ್ಕಾಗಿ ಕರೆದಿದ್ದೇನೆ, ನಾನು ಯಾವ ಉದ್ದೇಶಕ್ಕಾಗಿ ಇಲ್ಲಿದ್ದೀನಿ, ದೇವರು ನನ್ನನ್ನ ಯಾವ ಸ್ಥಾನಕ್ಕಾಗಿ ಇಟ್ಟಿದ್ದಾನೆ ಅನ್ನೋದನ್ನ ನೀನು ಅರ್ಥ ಮಾಡಿಕೊಂಡು ಅದರಲ್ಲಿ ನೀನು ಮೂವ್ ಮಾಡಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ, ಲೂಕನ ಬರೆದ ಸುವಾರ್ತೆ 10:19 ನೋಡ್ತೀವಿ. ನೋಡ್ರಿ, ಹಾವುಗಳನ್ನ ಚೇಳುಗಳನ್ನ ವೈರಿಯ ಸಮಸ್ತ ಬಲವನ್ನ ತುಳಿಯೋದಕ್ಕೆ ನಿಮಗೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಆತನಿಗೆ ರಾಜ್ಯತ್ವಗಳ ಮೇಲೆ ಅಧಿಕಾರಿಗಳ ಮೇಲೆ ಆತನು ಶಿರಸ್ಸು. ಕೊಲೊಸ್ಸೆದವರಿಗೆ ಬರೆದ ಪತ್ರಕ್ಕೆ 2:11 ಓದಿಸಿದ್ನಲ್ಲ, ಆತನು ರಾಜ್ಯತ್ವಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಆತನು ಶಿರಸ್ಸು. ಇವತ್ತು ಅದೇ ಶಿರಸ್ಸಾದಂತ ದೇವ್ರು ನಿನ್ನನ್ನು ಕರೆದು ಹೇಳ್ತಾ ಇದ್ದಾನೆ. ಏನಂತ ನೋಡ್ರಿ, ಗಮನಿಸ್ರಿ, ನನ್ನ ಕಡೆ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಾವುಗಳನ್ನ ಚೇಳುಗಳನ್ನ ವೈರಿಯ, ಹೇಳ್ರಿ ವೈರಿಯ ಸಮಸ್ತ ಬಲವನ್ನ ತುಳಿಯೋದಿಕ್ಕೆ ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹಾಗಾದ್ರೆ ವೈರಿ ನಿನ್ನನ್ನ ತುಳಿಯೋದಲ್ಲ, ವೈರಿನ ತುಳಿಯುವಂತ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಹೇಳ್ರಿ, ನನಗೆ ಕೊಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ವೈರಿ ನಿನ್ನನ್ನ ತುಳಿಯೋದಲ್ಲ, ನೀನು ವೈರಿನ ತುಳಿಯತಕ್ಕಂತ ಅಧಿಕಾರವನ್ನ ದೇವರು ಕೊಟ್ಟಿದ್ದಾರೆ. ಪ್ರಿಯರೇ, ನಾನು ಹೇಳ್ತೀನಿ, ಗಮನಿಸರಿ. ವ್ಯಕ್ತಿಗಳು ಮಾರ್ಪಡ್ತಾರೆ, ಕುರ್ಚಿಗಳು ಮಾರ್ಪಡುತ್ತೆ, ಸಿಂಹಾಸನಗಳು ಮಾರ್ಪಡುತ್ತೆ, ಆದರೆ ದೇವರ ವಾಕ್ಯದಲ್ಲಿ ಒಂದು ಕಾಲಕ್ಕೂ ಒಂದು ಸೊನ್ನೆ ಆದರೂ ಒಂದು ಗುಡುಸಾದರೂ ಅದು ಮಾರ್ಪಡೋದಿಲ್ಲ. ದೇವರ ವಾಕ್ಯ ಹೇಳಿದ್ರೆ ಅದು ಸತ್ಯವಾದದ್ದು, ಅದನ್ನ ನೀನು ಹೊಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ನಿನಗೆ ಕೇಡು ಮಾಡುವುದೇ ಇಲ್ಲ. ರೋಮಾಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ನೋಡ್ತೀವಿ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ.
ಹಿಂದೆ ಇರೋರು ಹೇಳ್ರಿ, ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆ ಮಕ್ಳು ಎತ್ಕೊಂಡಿರೋರು ಹೇಳ್ರಿ, ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವ ಜನರೇ, ನಮ್ಮನ್ನ ಪ್ರೀತಿಸಿದ ಆತನ ಮೂಲಕ ಎಲ್ಲ ವಿಷಯದಲ್ಲಿ, ಅಲ್ಲಿ ಎಲ್ಲ ಅಂತ ಬರುವಾಗ ಅಲ್ಲಿ ನಿನ್ನ ಕುಟುಂಬ, ಅಲ್ಲಿ ನಿನ್ನ ಸಮಸ್ಯೆ, ಅಲ್ಲಿ ನಿನ್ನ ಕಣ್ಣೀರು, ಅಲ್ಲಿ ನಿನ್ನ ಆರೋಗ್ಯ, ಅಲ್ಲಿ ನಿನ್ನ ಹಣಕಾಸು, ಅಲ್ಲಿ ನಿನ್ನ ಜೀವನದ ಸ್ಥಿತಿ, ಅಲ್ಲಿ ನಿನ್ನ ಭವಿಷ್ಯ, ಎಲ್ಲ ವಿಷಯಗಳಲ್ಲಿ ನೀನು ಪೂರ್ಣ ಜಯಶಾಲಿಯಾಗಿದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ 28:18 ನೋಡ್ತೀವಿ, ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವೂ ನನಗೆ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನ ನಾನೇನ್ ಮಾಡಿದ್ದೇನೆ? ನಿಮಗೆ ಕೊಡ್ತೇನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಾಗಾದ್ರೆ ದೇವರು ನಮಗೆ ಏನ್ ಮಾಡಿದ್ದಾರೆ? ಕರೆದಂತ ದೇವರು ಅಧಿಕಾರನ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಳ್ರಿ, ನನಗೆ ಅಥಾರಿಟಿ ಇದೆ, ನನಗೆ ಅಧಿಕಾರ ಇದೆ. ಆ ಅಧಿಕಾರವನ್ನ ನಾನೇನ್ ಮಾಡಬೇಕು? ಉಪಯೋಗಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಲೂಕನ ಬರೆದಂತ ಸುವಾರ್ತೆ ಆಯ್ತು, ನಾವು ಓದಿದ್ವಲ್ಲ. ಓಕೆ, ಮುಂದೆ ಹೋಗೋಣ. ಲೂಕ 9:1. ಆತನು 12 ಮಂದಿ ಶಿಷ್ಯರನ್ನು ಕರೆದು ಒಟ್ಟಿಗೆ ಅವರಿಗೆ ಎಲ್ಲ ದೆವ್ವಗಳನ್ನ ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಅಧಿಕಾರಗಳನ್ನ ಕೊಟ್ಟು ದೇವರ ರಾಜ್ಯದ ವಿಷಯವನ್ನ ಸಾರುವುದಕ್ಕೂ ಅಸ್ವಸ್ಥರಾದವರನ್ನ ಸ್ವಸ್ಥ ಮಾಡುವುದಕ್ಕೂ ಅವರನ್ನ ಕಳಿಸಿದನು. ಹಾಗಾದ್ರೆ ಈ ಲೋಕದಲ್ಲಿ ನೀನು ದೇವರ ರಾಜ್ಯದ ವಿಷಯವಾಗಿ ಸಾರಬೇಕು. ಅಸ್ವಸ್ಥರನ್ನ ನೀನೇನ್ ಮಾಡಬೇಕು? ಸ್ವಸ್ಥ ಮಾಡಬೇಕು. ಹಲ್ಲೆಲೂಯಾ. ಈ 2 ಕಾರ್ಯಗಳು ದೇವರು ನಮ್ಮ ಸಭೆಯಲ್ಲಿ ಮಾಡ್ತಾರೆ. ಹಲ್ಲೆಲೂಯಾ. ಸಭೆಗೆ ಬರುವಾಗ ಕುಂಟ್ಕೊಂಡು ಬರ್ತಾನೆ, ಇಲ್ಲಿಂದ ಹೋಗುವಾಗ ನಡ್ಕೊಂಡು ಹೋಗ್ತಾನೆ. ಸಭೆಗೆ ಬರುವಾಗ ಕುರುಡನಾಗಿ ಬರ್ತಾನೆ, ಇಲ್ಲಿಂದ ಹೋಗುವಾಗ ಅವನು ಕಣ್ಣುಳ್ಳವನಾಗಿ ಹೋಗ್ತಾನೆ. ಹಲ್ಲೆಲೂಯಾ. ಸಭೆಗೆ ಬರುವಾಗ ಡಾಕ್ಟರ್ ರಿಪೋರ್ಟ್ಗಳು ತಗೊಂಡು ಬರ್ತಾರೆ, ಆದ್ರೆ ಹಿಂತಿರುಗಿ ಹೋಗುವಾಗ ಆ ರಿಪೋರ್ಟ್ಗಳನ್ನ ಹರಿದಾಕಿ ಸೌಖ್ಯವಾಗಿದ್ದೀನಿ ಅಂತ ಹೋಗ್ತಾರೆ. ಇವತ್ತು ನೀವು ನಂಬದೇ ಇರಬಹುದು, ನಾನು ನಂಬ್ತೀನಿ ನಿಶ್ಚಯವಾಗಲು ನನ್ನ ದೇವರು ಈ ಕಾರ್ಯಗಳನ್ನ ಅಂತ್ಯಕಾಲದಲ್ಲಿ ಸಭೆಗಳಲ್ಲಿ ಇದನ್ನ ಆತನು ಮಾಡುವವನಾಗಿದ್ದಾನೆ. ಅಸಾಧ್ಯವಾದ ಕಾರ್ಯಗಳನ್ನ ಆತನು ಸಾಧ್ಯ ಮಾಡಿ ತೋರಿಸ್ತಾನೆ. ಓಹ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಮಾರ್ಕನು ಬರೆದಂತಹ ಸುವಾರ್ತೆ 16ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ನೋಡ್ತೀವಿ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ. ಏನೇನ್ ಸೂಚಕ ಕಾರ್ಯಗಳು? ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ, ನನ್ನ ಹೆಸರು ಹೇಳುವಾಗ, ಏನ್ ಹೆಸರು? ಯೇಸು ಅಂತ ಹೇಳುವಾಗ ದೆವ್ವ ಕೀಳಡಗಬೇಕಾದ್ರೆ ಏನಿರ್ಬೇಕು? ಅನೋಮ. ಹಂಗ ಹೇಳುವಾಗ ಏನಿರ್ಬೇಕು ನಿನ್ನಲ್ಲಿ? ಅನೋಮ ಎನ್ನುವ ಕ್ಯಾರೆಕ್ಟರ್, ಅಂದ್ರೆ ಯೇಸುವಿನ ಕ್ಯಾರೆಕ್ಟರ್ ಇರಬೇಕು. ಹಲ್ಲೆಲೂಯಾ. ನನ್ನ ಹೆಸರಿನಲ್ಲಿ ಅವರು ದೆವ್ವ ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನ ಎತ್ತುವರು. 18ನೇ ವಾಕ್ಯ ನೋಡ್ರಿ. ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರು, ವಿಷ ಪದಾರ್ಥಗಳೇನಾದ್ರೂ ಕುಡಿದ್ರು ಅವರಿಗೆ ಯಾವ ಕೇಡು ಆಗುವುದಿಲ್ಲ, ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಹಲ್ಲೆಲೂಯಾ. ಅವರ ಮುಖಾಂತರವಾಗಿ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಎಲ್ಲರೂ ಹೇಳ್ರಿ, ಡಿವೈನ್ ಸುಪ್ರೀಂ ಅಥಾರಿಟಿ, ಡಿವೈನ್ ಸುಪ್ರೀಂ ಅಥಾರಿಟಿ. ಹಾಗಾದ್ರೆ ದೇವರು ಏನು ದೈವಿಕವಾದ ಪರಮಾಧಿಕಾರವನ್ನ ಆತನು ನಮ್ಮ ಮೇಲೂ ಕೂಡ ಸುರಿಸುವವನಾಗಿದ್ದಾನೆ. ಕುಳಿತಿರೋ ಸ್ಥಳದಿಂದ ಎದ್ದು ನಿಂತ್ಕೊಂಡು 1 ನಿಮಿಷ ಪ್ರಾರ್ಥನೆ ಮಾಡ್ರಿ. ಅಪ್ಪ, ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು. ನಿನ್ನ ಕೈಯಲ್ಲಿ ಅಸಾಧ್ಯವಾದಂತ ಒಂದು ಕೂಡ, ಅಪ್ಪ ನಿನ್ನ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲವೂ ಸಾಧ್ಯ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ, ಆ ಒಂದು ಡಿವೈನ್ ಪರಮಾಧಿಕಾರ, ಆ ಡಿವೈನ್ ಅಥಾರಿಟಿ, ಆ ಡಿವೈನ್ ಸುಪ್ರೀಂ ಅಥಾರಿಟಿಯನ್ನ ನನ್ನಲ್ಲಿಡು ಕರ್ತನೆ. ಅದನ್ನ ನಾನು ಹ್ಯಾಂಡಲ್ ಮಾಡೋದಕ್ಕೆ ಬೇಕಾದಂತ ಕೃಪೆಯನ್ನು ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ರಿ. ಪ್ರೀತಿಯ ದೇವ ಜನರೇ, ಇವತ್ತು ಕೆಲ ಬುದ್ದಲಿಗಳನ್ನ ನಮ್ಮ ದೇವರು ಹೊಸದಾಗಿ ಇಲ್ಲಿ ಮಾರ್ಪಡಿಸುವವನಾಗಿದ್ದಾನೆ. ಈಗೋ ಅದರಲ್ಲಿ ಶ್ರೇಷ್ಠವಾದ ದ್ರಾಕ್ಷರಸವನ್ನ ಆತನು ಸುರಿಸುವವನಾಗಿದ್ದಾನೆ. ನನಗೆ ಇಹ ಪರಲೋಕದಲ್ಲೂ ಅಧಿಕಾರ ಉಂಟು, ನಾನು ನಿನಗೆ ಅಧಿಕಾರವನ್ನು ಕೊಡ್ತೇನೆ ಅಂತ ಹೇಳಿದ ಸ್ವಾಮಿ. ಯೇಸುವಿನ ನಾಮದಲ್ಲಿ ಶಬ್ದ ತೆಗೆದು ನೀವು ಮಾತನಾಡ್ರಿ. ನನ್ನ ಕುಟುಂಬದ ಕುರಿತಾಗಿ ನಾನು ಮಾತನಾಡತಕ್ಕಂತೆ, ನನ್ನ ಭವಿಷ್ಯದ ಕುರಿತಾಗಿ ನಾನು ಮಾತಾಡ್ತಾ ಇದ್ದೇನೆ, ನನ್ನ ಜೀವಿತದ ಒಂದೊಂದು ವಿಷಯದ ಕುರಿತಾಗಿ ನಾನು ಮಾತಾಡ್ತೇನೆ. ಪ್ರೀತಿಯ ದೇವ ಜನರೇ, ನಮ್ಮ ದೇವರು ನಿಮ್ಮ ಜೀವಿತದಲ್ಲಿ ಆ
ಒಂದು ಪರಮಾಧಿಕಾರವನ್ನ ಆತನು ಸುರಿಸುವವನಾಗಿದ್ದಾನೆ. ಆತನು ಹೇಳಿದ್ರೆ ಇಲ್ಲದೆ ಇರುವ ಕಾರ್ಯಗಳು ಉಂಟಾಗುತ್ತೆ. ಆತನು ನಿನ್ನ ಜೀವಿತದಲ್ಲಿ ಬಂದ್ರೆ ನಿನ್ನ ಜೀವನ ಅದು ಮಾರ್ಪಡುವಂತದ್ದಾಗಿದೆ. ಆ ಡಿವೈನ್ ಸುಪ್ರೀಂ ಅಥಾರಿಟಿ ಸೌಲನ ಜೀವಿತದಲ್ಲಿ ಪೌಲನಾಗಿ ಮಾರ್ಪಟ್ಟು ಅವನ ಜೀವಿತದಲ್ಲಿ ಬಂತು. ಈ ಒಂದು ಸುಪ್ರೀಂ ಅಥಾರಿಟಿ ಏಲಿಯನ ಹತ್ರ ಇತ್ತು, ಎಲೀಷನ ಹತ್ರ ಇತ್ತು. ಈ ಸುಪ್ರೀಂ ಅಥಾರಿಟಿ ಪೇತ್ರನೊಟ್ಟಿಗೆ ಇತ್ತು. ಈ ಸುಪ್ರೀಂ ಅಥಾರಿಟಿ ಶಿಷ್ಯರುಗಳು ಹೊಂದಿಕೊಂಡ್ರು. ಇವತ್ತು ಇದರಲ್ಲಿ ಒಳಗಡೆ ನಿಂತಂತ ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ರಿ, ಅಪ್ಪ ಕರ್ತನೆ ನನ್ನನ್ನ ಈ ಲೋಕದಲ್ಲಿ ಅಪ್ಪ ನಿನ್ನ ಸತ್ಯ ಸುವಾರ್ತೆಯನ್ನ ಸಾರೋದಕ್ಕಾಗಿ ಅಪ್ಪ ಯೇಸುವೇ ಆ ಕರ್ತನೆ ರೋಗಿಗಳನ್ನ ಸೌಖ್ಯ ಮಾಡೋದಕ್ಕಾಗಿ ಇಟ್ಟಿದೆಯಲ್ಲ, ಈ ಎರಡನ್ನ ನಾನು ಕರ್ತನೆ ನಿಭಾಯಿಸೋದಕ್ಕೆ ಬೇಕಾದಂತ ಆ ಅಧಿಕಾರವನ್ನ ನನ್ನ ಮೇಲೆ ಸುರಿಸು ಅಂತೇಳಿ ಪ್ರಾರ್ಥಿಸ್ರಿ. ರಿಕಮನ ಶುರಿ ಬಲ ಬಲದುನಿ ಶಂಬಲೆ ಮನೆಗನದು ರುಕು ಬಲೋದುನಿ ಶುರಿ ಬಲ ದರಮನದುನಿ. ಯೇಸುವಿನ ನಾಮದಲ್ಲಿ ಡಿವೈನ್ ಸುಪ್ರೀಂ ಅಥಾರಿಟಿ ಇದರ ಮಧ್ಯದಲ್ಲಿ ಕೆಲವರ ಮೇಲೆ ಇಳಿದು ಬರಲಿ ಕರ್ತನೆ, ಕೆಲ ವ್ಯಕ್ತಿಗಳ ಮೇಲೆ ಇಳಿದು ಬರಲಿ. ಓ ರಾಕ ಬಾಲ ದು ರುಕು ಮೋ ಮಾತನಾಡ್ರಿ, ನೀವು ಶಬ್ದ ತೆಗೆದು ಮಾತನಾಡ್ರಿ. ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಕುಟುಂಬಸ್ಥರಿಗಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮಲ್ಲಿರುವಂತ ವ್ಯಕ್ತಿಗಳನ್ನ ದೇವರ ಕರದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ರಿ. ಏಸಯ್ಯ ಆಳು ಮಾರ್ಪಾಡು ಹೊಂದುನು ಅಂತ ಹೇಳುವ ಹಾಗೆ ಒಂದು ಮಾರ್ಪಾಡು ನಮ್ಮ ಜೀವಿತಗಳಲ್ಲಿ ಕೊಡು ಯೇಸುವಿನ ನಾಮದಲ್ಲಿ. ಈ ಸಭೆಯೇ ಕರ್ತನೆ ಆ ಸುಪ್ರೀಂ ಅಥಾರಿಟಿಯನ್ನು ಹ್ಯಾಂಡಲ್ ಮಾಡೋದಕ್ಕೆ ಬೇಕಾದಂತ ಆ ಒಂದು ಕರ್ತನೆ ಜ್ಞಾನವನ್ನ ಕೊಡು ಅಂತ ನಾ ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮಲ್ಲಿರುವ ಸೇವಕರುಗಳನ್ನ ನೀನು ಬಲಪಡಿಸು ಕರ್ತನೆ, ಸೇವಕರನ್ನ ನೀನು ಬಲಪಡಿಸು ಕರ್ತನೆ. ನಂಬುವವರಿಂದ ಸೂಚಕವಾದ ಕಾರ್ಯಗಳನ್ನ ನೀನು ಉಂಟು ಮಾಡ್ತೀನಿ ಅಂತ ಹೇಳಿದ ಆತನು. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಹಠವಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಸಕಲ ದೇವದೂತರು ನಿತ್ಯವೂ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವಾ ನೀನೇ. ಸಕಲ ಜನಗಳು ಹಠವಿದ್ದು ಸ್ತುತಿಸುವ ಲೋಕದ ರಕ್ಷಕನು ನೀನೇ ಯೇಸುವೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ಒಳ್ಳೆಯ ತಂದೆ ನೀನೇ, ಆರಾಧನೆಗೆ ಅರಸನೇ. ನಿನ್ನನ್ನ ರಾಧಿಸುವೆ, ನಿನ್ನ ರಾಧಿಸುವೆ, ನಿನ್ನ ರಾಧಿಸುವೆ, ನಿನ್ನ ರಾಧಿಸುವೆ, ನಿನ್ನ. ಪ್ರಾರ್ಥನೆ ಮಾಡೋಣ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದಂತ ನಮ್ಮ ಸರ್ವ ಆಸಕ್ತನಾದಂತ ದೇವರೇ, ಹೌದು ಸ್ವಾಮಿ, ನೀನು ಪರಮಾಧಿಕಾರಿಯಾಗಿದೀಯಪ್ಪ. ಪರಮಾಧಿಕಾರಿಯ ಮಕ್ಕಳು ನಾವು ಕರ್ತನೆ. ನಿನ್ನಲ್ಲಿದ್ದಂತ ಆ ಒಂದು ಕರ್ತನೆ ಅಪ್ಪ, ಆ ಒಂದು ಅಧಿಕಾರವನ್ನ ಕರ್ತನೆ, ಆ ಪ್ರಿನ್ಸಿಪಾಲಿಟಿಯ ಅಧಿಕಾರವನ್ನ ನಮ್ಮ ಮೇಲೆ ನೀನು ಸುರಿಸೋದಕ್ಕಾಗಿ ಸ್ತೋತ್ರ. ಇಲ್ಲಿ ನಿಂತಿರುವಂತ ಒಬ್ಬೊಬ್ಬರ ಮೇಲೆ ಆ ಪರಮಾಧಿಕಾರಿಯ ಆ ಒಂದು ಕರ್ತನೆ ಶಕ್ತಿಯನ್ನು ಇವರ ಮೇಲೆ ಸುರಿಸು ಕರ್ತನೆ. ಅದ್ಭುತ ನೀನು ಮಾಡು. ಇಲ್ಲಿರುವವರು ಕರ್ತನೆ ಒಬ್ಬೊಬ್ಬರು ಕುರ್ತಾನೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೃಪೆ ಕೊಡು ಅಂತ ನಾ ಪ್ರಾರ್ಥಿಸ್ತಾನೆ. ಅದ್ಭುತ ನೀನು ಮಾಡು ಯೇಸುವಿನ ನಾಮದಲ್ಲಿ ತಂದೆ. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಕರ್ತನ ಬರುವವರೆಗೂ ಉಂಟಾಗಿರ್ಲಿ. ಜಗಟ ಕರ್ತನಿಗೋಸ್ಕರ ಜಯಘೋಷ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ,
ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಅಕ್ಕ ಪಕ್ಕದವರಿಗೆ ಕೈ ಕೊಟ್ಟು ಹೇಳ್ರಿ, ನಮ್ಮ ದೇವರು ಪರಮಾಧಿಕಾರಿಯಾಗಿದ್ದಾರೆ.